ವಿಧಾನಸೌಧದ ಕನ್ಸ್ಟ್ರಕ್ಷನ್ ಹೆಂಗ್ ಶುರು ಆಯ್ತು? ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಬಂದ ಮೇಲೆ ರಷ್ಯನ್ ಡೆಲಿಗೇಷನ್ ಬಂದು ಆತನ ಮೇಲೆ ಪ್ರಭಾವ ಮಾಡಿದ್ರು. ಅಲ್ಲಿ ಒಬ್ಳು ಲೇಡಿ ಹೇಳ್ತಾಳೆ, ಸರ್ ನೀವು ಬರೇ ನಮಗೆ ಯುರೋಪಿಯನ್ ಸ್ಟೈಲ್ ಬಿಲ್ಡಿಂಗ್ ತೋರಿಸ್ತಾ ಇದ್ದೀರಾ, ನಿಮ್ದ ಸ್ವಂತ ಕಟ್ಟಡ ಇಲ್ವಾ? ಶಾಸಕರು ಕೇಳ್ತಾ ಇದ್ದಾರೆ ಅಂತ ಎರಡನೇ ಪ್ರಭಾವ ಆಗಿತ್ತು. ಇವತ್ತು ಕೂಡ ನೀವು ಅಸೆಂಬ್ಲಿ ಹಾಲ್ ಹೋದ್ರೆ ಪಿಲ್ಲರ್ಲೆಸ್. ಸ್ಪೀಕರ್ ನೋಡಿದಾಗ ಏನಪ್ಪಾ ಇದು ಬಿದ್ದಿದ್ದು ಹೋಗ್ಬಿಡೋದು ಅಂತ ಹೇಳಿ ಕೆಂಗಲ್ ಹನುಮಂತಯ್ಯನಿಗೆ ರಿಜೆಕ್ಟ್ ಮಾಡ್ತಾರೆ ಪ್ರಪೋಸಲ್. ಇಡೀ ರಾಷ್ಟ್ರದಲ್ಲಿ ಮೊಟ್ಟ ಮೊದಲೇ ಸ್ವಂತ ಕಟ್ಟಡ, ಭಾರತದ ಶೈಲಿಯಲ್ಲಿ ಸ್ವಂತ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಯಾರನ್ನ ಆಗಿದೆ ಅದು ನಮ್ಮ ವಿಧಾನಸೌಧ. ಆವತ್ತಿನ ಕಾಲಕ್ಕೆ ದುಡ್ಡಿಲ್ಲ, 33 ಲಕ್ಷಕ್ಕೆ ಅದು ಫೈನಲ್ ಪ್ರಪೋಸಲ್ ಆಗಿದ್ದು. ಕೊನೆಗೆ ಎಲ್ಲಿವರೆಗೂ ಬಂತು? 1.84 crores ಬಂತು. 2 ಫ್ಲೋರ್ ಇಂದು ಅಮೆರಿಕನ್ ಮಾಡೆಲ್ನ ಫಿಕ್ಸ್ ಮಾಡಿ ಬ್ಲೂ ಪ್ರಿಂಟ್ ಹಾಕಿ 1951 ಅವತ್ತಿನ ಪಂಡಿತ್ ನೆಹರು ಅವ್ರನ್ನ ಕರೆಸಿ ಇನಾಗ್ರೇಟ್ ಮಾಡಿದ್ದು. 1952ರಲ್ಲಿ ಮುಖ್ಯಮಂತ್ರಿ ಆಗ ಬಂದ್ಮೇಲೆ ಈ ಪ್ಲಾನ್ ಬೇಡ, ಗುಬ್ಬಚ್ಚಿಗೂಡ್ ತರ ಇದೆ, B.R. ಮಾಣಿಕ್ಯಂನ ಕರೆಸಿ ಒಂದು ಶಾಸಕಾಂಗ ಕಟ್ಟಡ ಬೇಕು, ಒಂದು ಭೋಜನ ಶಾಲೆ ಬೇಕು, ಒಂದು ಲೈಬ್ರರಿ ಬೇಕು ಅಷ್ಟೇ ಹೇಳಿರ್ತಾರೆ. ಬಟ್ ದಿಸ್ ಮ್ಯಾನ್ ಹಿ ವಾಸ್ ಅ ಚೀಫ್ ಆರ್ಕಿಟೆಕ್ಟ್. ಕೆಂಗಲ್ ಹನುಮಂತ ಅವರ ವಿಷನ್, ನಿಜವಾದ ವಿಷನರಿ ಯಾರು ಅಂದ್ರೆ B.R. ಮಾಣಿಕ್ಯಂ. ಕೈದಿಗಳನ್ನು ಬಳಸ್ಕೊಂಡು ಮಾಡಿದ್ರು. ಹೌದು, ನಮಗೆ ಶಾರ್ಟೇಜ್ ಆಗಿತ್ತು ಕೆಲಸಗಾರ. ಒಂದು 500 ಜನ ನಾವು ಕೈದಿಗಳನ್ನ ಎಲ್ಲರೂ ಕೂಡ ಆವತ್ತಿನ ಮಟ್ಟಕ್ಕೆ ನಾವು ಕೆಲಸ ಮುಗಿಸ್ಬೇಕಾಗಿತ್ತು. ಜೈನ್ ಮ್ಯಾನ್ಯುಯಲ್ನ ಅಮೆಂಡ್ಮೆಂಟ್ ಮಾಡಿ ಶಾಸನಸಭೆಯಲ್ಲಿ ಆ ಕೈದಿಗಳನ್ನ ಕರ್ಕೊಂಡ್ಬಂದು ಒಬ್ಬ ವಾರ್ಡನ್ ಅವನಿಗೆ ಇನ್ಚಾರ್ಜ್ ಕೊಟ್ಟು ನಾವು ಕೆಲಸವನ್ನು ಅವ್ರಿಗೆ ಬಿಡುಗಡೆ ಭಾಗ್ಯ ಸಿಕ್ತು. ಬಿಡುಗಡೆ ಭಾಗ್ಯ 500 ಜನ. ಹೌದೌದು, ಯಾರು ಕೆಲಸ ಮಾಡಿದಾರೆ ಅವರಿಗೆ ಬಿಡುಗಡೆ ಭಾಗ್ಯ ಸಿಕ್ತು. ಕೆಂಗಲ್ ಹನುಮಂತಯ್ಯ ಅವ್ರ ಮೇಲೆ ಅಟ್ಯಾಕ್ ಆಯ್ತು ಅಂತ. ಯಾಕೆ ಅಂತಂದ್ರೆ ಒಬ್ಬ ಕೈದಿ ಬೀಡಿದು ಬತ್ತೆ ಕೊಟ್ಟಿಲ್ಲ ಅಂತ ಹೇಳಿ ಹೋಗಿ ಅಟೆಂಪ್ಟ್ ಮಾಡ್ತಾರೆ. ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಜ್ ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಪ್ರತಿ ಬಾರಿಯೂ ಕೂಡ ಒಬ್ಬ ವಿಶೇಷ ಅತಿಥಿಯನ್ನು ಕರೆದುಕೊಂಡು ಬಂದು ಅವರ ಜೀವನಗಾಥೆಯನ್ನು ಹೇಳ್ತಾ ಇರ್ತೀವಿ, ಅವರ ಯಶಸ್ಸನ್ನು ನಿಮಗೆ ತಿಳಿಸ್ತಾ ಇರ್ತೀವಿ. ಇವತ್ತು ನಾವು ಕರ್ನಾಟಕದ ಶಕ್ತಿ ಸೌಧದ ಬಗ್ಗೆ ಮಾತಾಡೋರಿದ್ದೀವಿ. ನಾನು ಮೊದಲ ಬಾರಿ ವಿಧಾನಸೌಧಕ್ಕೆ ಅಡಿ ಇಟ್ಟಾಗ ಮೈ ರೋಮಾಂಚನ ಆಗಿತ್ತು, ಗೂಸ್ ಬಂಪ್ಸ್ ಬಂದಿತ್ತು. ಯಾಕೆಂದರೆ ಇಡೀ ರಾಜ್ಯದ ಒಂದು ಶಕ್ತಿ ಕೇಂದ್ರ, ಯಾವುದೇ ಮೇಜರ್ ಡಿಸಿಷನ್ಸ್, ಏನೇ ಡಿಸಿಷನ್ಸ್ ಆಗಲಿ ಅದು ಆ ಶಕ್ತಿ ಸೌಧದಲ್ಲೇ ಆಗತ್ತೆ. ಅತಿರಥ ಮಹಾರಥ ನಾಯಕರು, CMಗಳು ಓಡಾಡಿದ ಜಾಗ. ಸೊ ಮೊದಲ ಬಾರಿಗೆ ನಾನು ವಿಧಾನಸೌಧ ಎಂಟ್ರಿ ಆದಾಗ ಲಿಟ್ರಲಿ ನನಗೆ ಗೂಸ್ ಬಂಪ್ಸ್ ಆಗಿತ್ತು, ಯಾಕಂದರೆ ಶಕ್ತಿ ಸೌಧ ಅನ್ನೋ ಕಾರಣಕ್ಕೆ. ಈ ರೀತಿಯಾಗಿ ಅನುಭವ ನೀವು ಕೂಡ ಪಡೆದಿರ್ತೀರ. ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟಾಗ ಆ ಕಂಬಗಳನ್ನು ನೋಡಿರ್ತೀರಾ, ಆ ಕನ್ಸ್ಟ್ರಕ್ಷನ್ ನೋಡಿರ್ತೀರಾ. ಆದರೆ ನಿಮಗೆಷ್ಟು ಅರ್ಥ ಆಗಿರುತ್ತೋ ಅಷ್ಟನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿರುತ್ತೆ. ವಿಧಾನಸೌಧ ಕಟ್ಟೋದಕ್ಕೆ ಶುರುವಾದಾಗ ಬಹಳ ದೊಡ್ಡ ಇತಿಹಾಸ ಇದೆ. ಅದಕ್ಕೆ ಸಿಂಪಲ್ಲಾಗಿ ಕಟ್ಟೋ ನಿರ್ಧಾರನೂ ಆಗಿತ್ತು, ಆದರೆ ಹೀಗೇ ಕಟ್ಟಬೇಕು ಅನ್ನೋ ನಿರ್ಧಾರನೂ ಆಯಿತು. ಹಾಗಾದರೆ ವಿಧಾನಸೌಧ ಶಕ್ತಿ ಕೇಂದ್ರ ಹೌದು, ಅದರ ವಿಶೇಷತೆಗಳು ಏನು? ಈಗ ಹೊರ ರಾಜ್ಯದಿಂದಾನೋ ಹೊರ ದೇಶದಿಂದಾನೋ ಯಾರಾದರೂ ನಮ್ಮ ಶಕ್ತಿ ಸೌಧ ನೋಡೋದಕ್ಕೆ ಬಂದರೆ ಯಾರು ಗೈಡ್ ಮಾಡ್ತಾರೆ? ನಮ್ಮ ಜೊತೆ ಇದ್ದಾರೆ ನಮ್ಮ ವಿಧಾನಸೌಧದ ಸಂಸದೀಯ ಮಾರ್ಗದರ್ಶಿಯಾದಂತಹ ಜ್ಞಾನಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. 25 ವರ್ಷಗಳು ಶಕ್ತಿ ಸೌಧದ ಬಹುಶಃ ಕಲ್ಲೂ ನಿಮಗೆ ಗೊತ್ತಿರುತ್ತೆ, ಯಾವ ಯಾವ ಭಾಗದಲ್ಲಿ ಏನೇನಿದೆ ಅನ್ನೋದನ್ನು ನೀವು ಬಂದವರಿಗೆ ತಿಳಿಸ್ಕೊಡ್ತಾ ಇರ್ತೀರ. ಈ 25 ವರ್ಷ ಹೇಗಿದೆ ಶಕ್ತಿ ಸೌಧದ ಜೊತೆ ನಿಮ್ಮ ಸಂಬಂಧ? ಅದು ಒಂದು ಅವಿಸ್ಮರಣೀಯ ಸಂಬಂಧ. ಯಾಕೆಂತಂದರೆ ವಿಧಾನಸೌಧಕ್ಕೆ ನೋಡೋರಿಗೆ ಒಬ್ಬ ಮಾರ್ಗದರ್ಶಿ ಬೇಕು ಅನ್ನೋತಕ್ಕಂಥ ಪರಿಕಲ್ಪನೆ ಹಿಂದೆ ಆಲೋಚನೆ ಮಾಡಿದ್ದು KG ಬೋಪಯ್ಯನವರು. ಆ ಸಂದರ್ಭ ಹೆಂಗೆ? ಆ ಸಂದರ್ಭ ಫಸ್ಟ್ ಮೆಕ್ಸಿಕನ್ ಡೆಲಿಗೇಷನ್ ಬಂದಾಗ ಯಾರೂ ಇಲ್ಲ ಅಂತದ್ದಾಗ ಆ ಅಪರ್ಚುನಿಟಿನ ನಾನು ಸೀಸ್ ಮಾಡಿ, ನನಗೇನು ಪ್ರೊಫೆಷ್ನಲಿ ಟ್ರೈನಿಂಗ್ ಇಲ್ಲ, ನನ್ನ ಜರ್ನಲಿಸಮ್ ಬಿಟ್ಟರೆ ಆ ವಿಧಾನಸೌಧದ ಮುಖ್ಯ ಏನು ಗರ್ಭಗುಡಿ ಕರ್ನಾಟಕ ವಿಧಾನಸಭೆಯ ವೈಶಿಷ್ಟ್ಯತೆಗಳನ್ನು ಹೇಳಬೇಕಾಗಿತ್ತು. ಇತ್ತೀಚೆಗೆ ಕರ್ನಾಟಕ ವಿಧಾನಸಭೆ ಆಗಿನ ಕಾಲಕ್ಕೆ ಇಡೀ ರಾಷ್ಟ್ರದಲ್ಲಿ ತಂದೆ ಆದ ಛಾಪನ್ನು ಮೂಡಿಸಿತ್ತು. ಮೊಟ್ಟ ಮೊದಲೇ ಬಾರಿಗೆ ಆ ವಿಶೇಷತೆ ಏನು ಅಂತಂದರೆ ದೇಶದ ಅತಿ ದೊಡ್ಡ ಶಾಸಕಾಂಗ ಕಟ್ಟಡ ಆಗಿತ್ತು ಅಂದಿನ ಕಾಲಕ್ಕೆ. ಆ ಕಾಲಕ್ಕೆ ನಾನು ಹೇಳ್ತಾ ಇದ್ದೇನೆ. ಅದು ಅಲ್ಲಿರತಕ್ಕಂಥ ಆ ಕಟ್ಟಡದ ವೈವಿಧ್ಯತೆ ಪಿಲ್ಲರ್ಲೆಸ್. ಇವತ್ತು ಕೂಡ ನೀವು ಅಸೆಂಬ್ಲಿ ಹಾಲಿಗೆ ಹೋದರೆ ಪಿಲ್ಲರ್ಲೆಸ್. ಮೇಲ್ಗಡೆ ಛಾವಣಿ, ರೂಫ್. ಆ ರೂಫು ಕಬ್ಬಿಣದ ಸಲಾಕೆಯಿಂದ ಕಟ್ಟಿದ್ದಾರೆ, ಕವರ್ಡ್ ಬೈ ಟ್ರಾಫೋರ್ಟ್ ಶೀಟ್ಸ್. ಆ ಸ್ಪೀಕರ್ ನೋಡಿದಾಗ ಏನಪ್ಪ ಇದು ಬಿದ್ದಿದ್ದು ಹೋಗ್ಬಿಡೋದು ಅಂಥೇಳಿ ಕೆಂಗಲ್ ಹನುಮಂತಯ್ಯನಿಗೆ ರಿಜೆಕ್ಟ್ ಮಾಡ್ತಾರೆ ಪ್ರಪೋಸಲ್. ಆದರೆ ಕೆಂಗಲ್ ಹನುಮಂತ ಹೇಳ್ತಾರೆ, ಈ ಕಟ್ಟಡಕ್ಕೆ ವಿನ್ಯಾಸ ಮಾಡಿದವರು B.R. ಮಾಣಿಕ್ಯಂ.
ಆರ್ಕಿಟೆಕ್ಟ್. ಹೌ ಇಟ್ ಸ್ಟಾರ್ಟೆಡ್ ಸರ್? ಹೆಂಗೆ ಶುರು ಆಯಿತು ವಿಧಾನಸೌಧದ ಕನ್ಸ್ಟ್ರಕ್ಷನ್? ಹೆಂಗೆ ಶುರು ಈಗ ಆಯಿತು? ಅದು ನನಗೆ ಎಲ್ಲೋ ನಾನು ಓದಿದ ನೆನಪು, ಬಹಳ ಸಿಂಪಲ್ ಆಗಿ ಸರಳವಾಗಿ ಇರೋ ಬಜೆಟೇ ಬಹಳ ಕಮ್ಮಿ ಇದೆ ಕಡಿಮೆ ನಮಗೆ, ಇತ್ತು. ನಿಜ, ನಿಜ. ಯಾಕೆ ಬೇಕು ಅಷ್ಟೆಲ್ಲ ವೈಭವ, ನಿಜ, ನಾವು ಒಂದು ಸಣ್ಣದಾಗಿ ಕಟ್ಕೊಂಡ್ಬೇಡ, ಸಣ್ಣದ ಇನ್ ದ ಸೆನ್ಸ್ ಸಿಂಪಲ್ ಆಗಿ ಕಟ್ಟೋಣ ಅನ್ನೋ ನಿರ್ಧಾರಕ್ಕೆ ಬಂದಿದ್ರು ಅಂತ. ತಾವು ಹೇಳ್ತಾ ಇರತಕ್ಕಂಥದ್ದು ಸತ್ಯ. ಹ್ಮ್. ಹಿಂದೆ ಹೌಸ್ ಕಮಿಟಿ ಇತ್ತಿತ್ತು. ಆ ಹೌಸ್ ಕಮಿಟಿ ಈಗಾಗಲೇ ಒಂದು ನಿರ್ಣಯ ಮಾಡಿತ್ತು, ನಮಗೆ ವಿಶೇಷವಾಗಿರತಕ್ಕಂಥ ಶಾಸಕಾಂಗ ಕಟ್ಟಡ ಬೇಕು ಅಂತ. ಆಗ ಪ್ರಜಾಪ್ರಭುತ್ವಕ್ಕೆ ಬರ್ತೀವಿ ನಾವು. ಇದೇ ಕೆ.ಸಿ. ರೆಡ್ಡಿ ಅವರು ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಬೇಕು ಅಂತ ಹೇಳಿ ಪ್ರಜಾಪ್ರಭುತ್ವದ ಹಿನ್ನೆಲೆಯಲ್ಲಿ ಮೊಟ್ಟ ಮೊದಲನೇ ನಾಮಾಂಕಿತ ಮುಖ್ಯಮಂತ್ರಿ ಆಗ್ತಾರೆ, ಫಸ್ಟ್ ಮುಖ್ಯಮಂತ್ರಿ ಆಗ್ತಾರೆ. ಆ ಮುಖ್ಯಮಂತ್ರಿ ಆದಾಗ ಎಲ್ಲೋ ಮೈಸೂರು ಕ್ಯಾಪಿಟಲ್ ಇರೋದು ಬೆಂಗಳೂರಿಗೆ ಶಿಫ್ಟ್ ಆಗುತ್ತೆ. ಫಸ್ಟ್ ರೀಸನ್ ಕ್ಯಾಪಿಟಲ್ ಶಿಫ್ಟ್ ಆಗುತ್ತೆ. ಶಾಸಕರು ಏನು ಮಾಡ್ತಾರೆ, ನಮಗೊಂದು ಪರ್ಮನೆಂಟ್ ಆಗಿರತಕ್ಕಂಥದ್ದು ನಾವು ಅಲ್ಲಿಂದ ಇಲ್ಲಿಂದ ಹೋಗೋಕ್ಕೆ ಮಾಡೋಕ್ಕಾಗಲ್ಲ ಅಂತ ಒಂದು ಡಿಮ್ಯಾಂಡ್ ಇಡ್ತಾರೆ. ಆ ಡಿಮ್ಯಾಂಡು ಸ್ಪೀಕರ್ಗೆ ಬೀಳ್ತದೆ. ಆ ಸ್ಪೀಕರ್ ಬಂದು ಕೆ.ಸಿ. ರೆಡ್ಡಿ ಅವ್ರಿಗೆ ಪ್ರಸ್ತಾಪನೆ ಮಾಡಿದಾಗ, ನಾವು ಯಾಕೊಂದು ಭವ್ಯವಾಗಿರತಕ್ಕಂಥ ಒಂದು ಶಾಸಕಾಂಗ ಕಟ್ಟಬೇಕು ಅಂತಿರ್ತಾರೆ ಹೊರತು ವಿಧಾನಸೌಧದ ಪರಿಕಲ್ಪನೆ ಆಗಲೇ ಬಂದಿರುತ್ತೆ. ಅವರು ಅಮೇರಿಕನ್ ಮಾಡೆಲ್ನ 2 ಫ್ಲೋರಿಂದು ಅಮೇರಿಕನ್ ಮಾಡೆಲ್ನ ಫಿಕ್ಸ್ ಮಾಡಿ ಬ್ಲೂ ಪ್ರಿಂಟ್ ಹಾಕಿ ಆವತ್ತಿನ ದಿನ 1951 ಆವತ್ತಿನ ಪಂಡಿತ್ ನೆಹರು ಅವ್ರನ್ನ ಕರೆಸಿ ಅವ್ರ ಹೆಸರು ಹಾಕೋಣಲ್ಲ. ಇವತ್ತು ಕೂಡ ವಿಧಾನಸೌಧ ಎಂಟ್ರಿ ಆದರೆ ಆ ಅಡಿಗಲ್ ಏನಿದೆ, ಆ ಅಡಿಗಲಲ್ಲಿ ಮೈಸೂರು ಲೆಜಿಸ್ಲೇಚರ್ ಅಂತಾನೆ ಇದೆ, ಹೌಸ್ ಆಫ್ ಮೈಸೂರು ಲೆಜಿಸ್ಲೇಚರ್. ಯಾರು ಇದನ್ನು ಇನಾಗ್ರೇಟ್ ಮಾಡಿದ್ದು? ಪಂಡಿತ್ ನೆಹರು ಅವರು. ಆವತ್ತಿನ ದಿನ ಜುಲೈ 13ನೇ ತಾರೀಕು 1951. ಇದು ಇಲ್ಲಿಂದ ಅದು ಮೈಸೂರು ರಾಜ್ಯ ಆಗಿತ್ತು. ಹೌದು, ಹಾಗಾಗಿತ್ತು. ಇನಾಗ್ರೇಷನ್ ಆಯಿತು. ಆದರೆ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಬಂದ ಮೇಲೆ ಹಲವಾರು ಕಾರಣಗಳಿದೆ. ಒಂದು, ರಷ್ಯನ್ ಡೆಲಿಗೇಷನ್ ಬಂದು ಆತನ ಮೇಲೆ ಪ್ರಭಾವ ಮಾಡಿರುತ್ತೆ. ಆ ರಷ್ಯನ್ ಡೆಲಿಗೇಷನ್ ಆವಾಗಿನ ಕಾಲಕ್ಕೆ ನಾವು ಯು ಎಸ್ ಎಸ್ ಆರ್ ಜೊತೆಗೆ ಒಡಂಬಡಿಕೆ ಇಟ್ಕೊಂಡಿದ್ವಿ. ಅವರು ಡೆಲಿಗೇಷನ್ ಬರ್ತಾರೆ, ಬೆಂಗಳೂರೆಲ್ಲ ತೋರಿಸ್ಕೊಂಡು ಬರ್ತಾರೆ. ಅಲ್ಲಿ ಒಬ್ಬಳು ಲೇಡಿ ಹೇಳ್ತಾಳೆ, ಸ್ಲವಾಸ್ಕಿ ಅಂತ ಹೇಳಿ, ಆಕೆ ಹೆಸರು ಸರಿಯಾಗಿ ಗೊತ್ತಿಲ್ಲ. ಒಂದು ಹುಡುಗಿ ಹೇಳ್ತಾಳೆ, ಸರ್ ನೀವು ಬರೀ ನಮಗೆ ಯುರೋಪಿಯನ್ ಸ್ಟೈಲ್ ಬಿಲ್ಡಿಂಗ್ ತೋರಿಸ್ತಾ ಇದ್ದೀರಲ್ಲ, ನಿಮ್ದು ಆ ಸ್ವಂತ ಕಟ್ಟಡ ಇಲ್ವಾ? ಅದೊಂದು ಪ್ರಭಾವ ಆಗಿರುತ್ತೆ. ಎರಡನೇದಿಲ್ಲಿ ಮುಖ್ಯಮಂತ್ರಿಗಳು ಅವರನ್ನು ಪ್ರಭಾವ ಮಾಡಿರ್ತಾರೆ, ಶಾಸಕರು ಕೇಳ್ತಾ ಇದ್ದಾರೆ ಅಂತ ಎರಡನೇ ಪ್ರಭಾವ ಆಗುತ್ತೆ. ಮೂರನೇದು, ನಮ್ಮದೇ ಆದ ಸ್ವಂತ ಕಟ್ಟಡ ಬೇಕು ಅನ್ನೋತಕ್ಕಂಥದ್ದು ಮೂರನೇದು. ಇವಾಗ ಪಾರ್ಲಿಮೆಂಟ್ ಹೌಸ್ ಆವತ್ತಿಗೆ ಎಡ್ವಿನ್ ಲೂಟನ್ ಆ್ಯಂಡ್ ಹಾರ್ಬರ್ಟ್ ಬೇಕರ್ ಕಟ್ಟಿದ್ರು. ಹೌದು ಹೌದು. ಇಡೀ ರಾಷ್ಟ್ರದಲ್ಲಿ ನಿಮಗೆ ಹೇಳ್ತೀನಮ್ಮ, ಇಡೀ ರಾಷ್ಟ್ರದಲ್ಲಿ ಮೊಟ್ಟ ಮೊದಲೇ ಸ್ವಂತ ಕಟ್ಟಡ ಭಾರತದ ಶೈಲಿಯಲ್ಲಿ ಸ್ವಂತ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಯಾರ್ದನ ಆಗಿದ್ರೆ ಅದು ನಮ್ಮ ವಿಧಾನಸೌಧ. ವಿಧಾನ ಅಂತಂದರೆ ಹೊಸತನ. ಶಾಸಕಾಂಗ ಮತ್ತು ಕಾರ್ಯಾಂಗ ಎರಡೂ ಒಂದೇ ರೂಫಲ್ಲಿ. ಆವತ್ತಿನ ಕಾಲಕ್ಕೆ ದುಡ್ಡಿಲ್ಲ. ನೀವು ಈಗ ತಾನೇ ಹೇಳಿದ್ರು ಭಾಳ ಕಡಿಮೆ ಖರ್ಚಾಗಿತ್ತು ಅಂತ. 33 ಲಕ್ಷಕ್ಕೆ ಅದು ಫೈನಲ್ ಪ್ರಪೋಸಲ್ ಆಗಿದ್ದು. ಫಸ್ಟ್ 33 ಲಕ್ಷಕ್ಕೆ, ಅಂದರೆ ಫಸ್ಟ್ ಇನಿಷಿಯಲ್. ದಟ್ ವಾಸ್ ದ ಹೈಯೆಸ್ಟ್ ಬಜೆಟ್. ಇಷ್ಟೇ ಎಳೆಯೋಕ್ಕಾಗೋದು. ಹೌದು, ಅದು ಎಸ್ಟಿಮೇಟ್ ಮಾಡಿದ್ದು. ಅದು ಎಸ್ಟಿಮೇಟ್ ಇಲ್ಲದೆ ಹೋಗ್ತಾ ಇತ್ತು. ಕೊನೆಗೆ ಎಲ್ಲಿವರೆಗೂ ಬಂತು? 1.84 crores ಬಂತು. ಅಲ್ಲಿಗೆ ಬಂದು ನಿಲ್ತದು. ಅಲ್ಲಿಗೆ ಆ ಕಂಪ್ಲೀಟ್ ಆಯಿತು ಬಿಲ್ಡಿಂಗ್. ಆದರೆ ನಿಮ್ಗೆ ರೆಸ್ಟ್ ಅದು ಹಿಸ್ಟ್ರಿ ಗೊತ್ತಿದೆ. ಹೀಗಾಗಿ ಹಲವಾರು. ಬಟ್ ಫಸ್ಟ್ ಈ ಬಿಲ್ಡಿಂಗಿನ ಉದ್ದೇಶ ಏನು ಅಂತಂದರೆ, ಆವಾಗ ತಾನೇ ಯೂನಿಫಿಕೇಷನ್ ಪ್ರೋಸೆಸ್, ಏಕೀಕರಣ ಆಗ್ತಾ ಇತ್ತು. ನಮಗೊಂದು ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗು ದಾವಣಗೆರೆ ಪ್ಲಾನ್ ಮಾಡಿದ್ರು ಇಲ್ಲಿ. ಅದು ಸೆಂಟರ್ ಆಫ್ ಈ ಮ್ಯಾಪ್ ತೊಗೊಂಡ್ರೆ ನೀವು ಆಗ. ಬಟ್ ಇದೇ ಸೂಕ್ತ, ಎಲ್ಲದಕ್ಕೂ ಅನುಕೂಲ ಅಂಥೇಳಿ ಆಮೇಲೆ ವಿಧಾನಸೌಧ ಈ ನಮ್ಮ ಹೈಕೋರ್ಟ್ ಆಪೋಸಿಟಲ್ಲಿ ಎತ್ತರವಾಗಿರತಕ್ಕಂಥ ಸ್ಥಳ ಆಗಿತ್ತು. ಈಗಲೂ ಕೂಡ ಎತ್ತರವಾದ ಹೈಗ್ರೌಂಡ್ಸ್ ಅಂತ ಹೇಳ್ತಾರೆ. ಆ ಕಡೆ ನೀವು ನೋಡಿದ್ರೆ ಕಂಟೋನ್ಮೆಂಟ್ ಏರಿಯಾ, ಈ ಕಡೆ ನೋಡಿದ್ರೆ ಮಾರ್ಕೆಟ್ ಏರಿಯಾ, ಅವೆನ್ಯೂ ರೋಡು. ಈ ಸೂಕ್ತ ಆಮೇಲೆ ಪಾರ್ಕ್ ಎದುರುಗಡೆ ಈ ಸೂಕ್ತವಾದ ಸ್ಥಳ ಎತ್ತರವಾಗಿ. ಇದನ್ನು ಐಡೆಂಟಿಫೈ ಮಾಡಿದವರು ವಿಶ್ವೇಶ್ವರಯ್ಯ ಅವರು. ಕುರುಂಬಿಗಲ್ ಅಂತೇಳಿ ಸುಪ್ರೀಡೆಂಟ್ ಲಾಲ್ಬಾಗಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಕೆ.ಸಿ. ರೆಡ್ಡಿ ಅವರು ಇಬ್ಬರನ್ನು ಕರೆಸ್ತಾರೆ, ನಮಗೆ ಜಾಗ ಐಡೆಂಟಿಫೈ ಮಾಡಿಕೊಡಿ ಅಂತ. ಆ ಜಾಗವನ್ನು ಐಡೆಂಟಿಫೈ ಮಾಡ್ತಾರೆ. ಆ ಐಡೆಂಟಿಫೈ ಹೌದು, ಆ ಐಡೆಂಟಿಫೈ ಮಾಡಿದ್ಮೇಲೆ ಪಂಡಿತ್ ನೆಹರು ಅವ್ರನ್ನ ಕರೆಸಿ ಇದು ಅದರ ಸೀಡ್. ಸುಮ್ಮನೆ ಒಂದು ಕುತೂಹಲಕ್ಕೆ ಕೇಳ್ತಾ ಇದ್ದೀನಿ, ವಿಧಾನಸೌಧ ಕಟ್ಟೋದಕ್ಕೆ ಮುಂಚೆ ಆ ಜಾಗದಲ್ಲಿ ಜನವಸತಿ ಪ್ರದೇಶ ಆಗಿತ್ತಾ? ಅದು ಇಲ್ಲ, ಜನವಸತಿ ಪ್ರದೇಶ ಅಲ್ವೇ ಅಲ್ಲ, ಅದು ಕಾಡು ಮತ್ತು ಇದು ಪಾರ್ಕ್ ಏರಿಯಾ. ದೊಡ್ಡ ದೊಡ್ಡ ಮರಗಳಿತ್ತು. ಈಗಲೂ ಅಷ್ಟೇ ವಿಧಾನಸೌಧದ ಕೆಳಗಡೆ ನೀರು ಹರಿಯುತ್ತೆ ಅಂತ ನಾವು ಹೇಳ್ತಾ ಇರ್ತಾರೆ. ಬಟ್ ಅದಷ್ಟು ಸಂಬಂಧಿತ ಅಲ್ಲ. ಅಲ್ಲಿ ಪಾರ್ಕ್ ಏರಿಯಾ ಫುಲ್ ಪಾರ್ಕ್ ಏರಿಯಾ ಇತ್ತು. ಎದುರುಗಡೆ ಸೂಕ್ತವಾಗಿರೋ ಪ್ಲೇಸು ಅಂತೇಳಿ. ಆಮೇಲೆ ಇಡೀ ದೇಶದಲ್ಲಿ ಕಾನ್ಸ್ಟಿಟ್ಯೂಷನಲ್ ಕಾಂಪ್ಲೆಕ್ಸ್, ಸಂವಿಧಾನದ ಚೌಕಟ್ಟು ಎಲ್ಲೂ ಇಲ್ಲ. ಈ ಕಡೆ ಗವರ್ನರ್ ಆಫೀಸ್ ಲೆಫ್ಟ್ ಸೈಡ್ ವಿಧಾನಸೌಧ, ಲೆಫ್ಟ್ ಈ ಕಡೆ ರೈಟ್ ಸೈಡು ವಿಕಾಸ್ ಸೌಧ, ಅದು ನಮ್ಮ ಎಸ್.ಎಂ. ಕೃಷ್ಣ ಅವರ ಕೊಡುಗೆ. ಹಿಂದೆಗಡೆ AGS ಆಫೀಸು, ಮಾಹಿತಿ ಸೌಧ, ಸ್ಫೂರ್ತಿ ಸೌಧ, ಎಲ್ಲವೂ ಕೂಡ ಹಿಂಗೆ. ಆಮೇಲೆ ಮುಂದ್ಗಡೆ ಬಂದರು ಇಡೀ ದೇಶದಲ್ಲಿ ಈ ಥರ ಒಂದು ಕಾಂಪ್ಲೆಕ್ಸ್ ಎಲ್ಲೂ ಇಲ್ಲ. ದಿಸ್ ಶುಡ್ ಬಿ ಅಂಡರ್ಲೈನ್ಡ್.
ಇದು ಇಷ್ಟು ಕಾರಣಗಳು ಸೇರಿ ಆ ವಿಧಾನಸೌಧ ಉಗಮ ಆಗುತ್ತೆ. 1982ರಲ್ಲಿ ಐ ಮೀನ್ 52ರಲ್ಲಿ ಮುಖ್ಯಮಂತ್ರಿ ಆಗಿ ಬಂದ ಮೇಲೆ ಈ ಪ್ಲ್ಯಾನ್ ನೋಡ್ತಾರೆ, ಈ ಪ್ಲ್ಯಾನ್ ಬೇಡ, ಗುಬ್ಬಚ್ಚಿಗೂಡ್ತಾರೆ ಇದೆ ಸರಿಗೆ ಸೆಟ್ಟಿ BR ಮಾಣಿಕ್ಯಂನ ಕರೆಸಿ, ನೋಡಪ್ಪ ಮೀಟಿಂಗ್ ತಗೊಂಡಿದ್ದೀನಿ. ವಿಷನ್ ಏನಿತ್ತು ಕೆಂಗಲ್ ಹನುಮಂತಯ್ಯ ಅವ್ರದ್ದು? ಯಾಕಂದ್ರೆ ಬಜೆಟ್ ವಾಸ್ ಹ್ಯೂಜ್, ತುಂಬಾ ದೊಡ್ಡ ಬಜೆಟ್ ಇತ್ತು. ಸ್ವಂತ ಕಟ್ಟಡ, ಒಂದು ಭವ್ಯವಾದ ಕಟ್ಟಡ ಬೇಕು ಅಷ್ಟೇ. ಅವ್ರದ್ದು ಇದ್ದಿದ್ದೇನು ಗೊತ್ತಾ, ಹೇಳ್ಬಿಡ್ತೀನಿ. ಒಂದು ನೋಡಪ್ಪ ಹೇಳ್ತಾರೆ BR ಮಾಣಿಕ್ಯಂಗೆ, ನನಗೆ ಒಂದು ಶಾಸಕಾಂಗ ಕಟ್ಟಡ ಬೇಕು, ಒಂದು ಭೋಜನ ಶಾಲೆ ಬೇಕು, ಒಂದು ಲೈಬ್ರರಿ ಬೇಕು, ಅಷ್ಟೇ ಹೇಳಿರ್ತಾರೆ. ಬಟ್ ದಿಸ್ ಮ್ಯಾನ್ BR ಮಾಣಿಕ್ಯಂ JCR ಜಯಚಾಮರಾಜೇಂದ್ರ ಒಡೆಯರ್ ಹತ್ರ ಕೆಲಸ ಮಾಡ್ತಾ ಇದ್ದಿತ್ತು. ಹಿ ವಾಸ್ ಅ ಚೀಫ್ ಆರ್ಕಿಟೆಕ್ಟ್ ದೆನ್ ಮೈಸೂರು ಪ್ರಾಂತದಲ್ಲಿ. ಆಮೇಲೆ ಮುಖ್ಯಮಂತ್ರಿ ಈ ಕಡೆಗೆ ಬಂದ್ಬಿಡ್ತಾರೆ. ನಾವು ಇವಾಗ ಡೆಮೊಕ್ರಟೈಸ್ಡ್ ಆಗಿ ಕಿಂಗ್ಸ್ ರೂಲ್ಸಿಂದ ಪೀಪಲ್ ರೂಲಿಗೆ ಬರ್ತೀವಿ, ಜನರ ಆಳ್ವಿಕೆಗೆ ಬರ್ತೀವಿ. ಆಗ ಈತ ಏನು ಮಾಡ್ತಾನೆ, ಕೆಂಗಲ್ ಹನುಮಂತಯ್ಯ ಅವರ ವಿಷನ್ನ, ನಿಜವಾದ ವಿಷನರಿ ಯಾರು ಅಂತಂದರೆ BR ಮಾಣಿಕ್ಯಂ. ಹೌದಲ್ಲಮ್ಮ, ಆತ ಬಿಲ್ಡರ್ ಆಗಿರೋದ್ರಿಂದ ಬ್ಯೂಟಿಫುಲ್ ಪ್ಲ್ಯಾನ್ ತಂದಿಡ್ತಾನೆ. ಅದು ಅಪ್ರೂವಲ್ ಆಗುತ್ತೆ. ಅಪ್ರೂವಲ್ ಆಗಿದ್ದ ದಿನದಿಂದ ಕೂಡ ಶುರು ಮಾಡ್ತಾರೆ. ಎಲ್ಲರೂ ಕೂಡ ಏನಪ್ಪ ಇದು ಈಜಿಪ್ಟಲ್ಲಿ ಆ ಪಿರಮಿಡ್ ಕಟ್ತಾ ಇದ್ದಾರಲ್ಲ ಮಾರ್ಷಲ್ ಟುಟೋ, ಯುಗಾಸ್ಲಾವಿಯಾ, ಅವ್ನು ಭಾಳ ಕುತೂಹಲ ಆಗುತ್ತೆ ಇಡೀ ವರ್ಲ್ಡಲ್ಲಿ. ಅವ್ನಿಗೆ ಮಾತ್ರ ಅವ್ನು ಆಲ್ ದ ವೇ ಹಿ ಕಮ್ಸ್ ಫ್ರಮ್ ದೇರ್. ಎಲ್ಲರೂ ಸಲ್ಯೂಟ್ ಮಾಡ್ತಾರೆ. ಆ ಕೆಲಸಗಾರೆಲ್ಲ ಲೈನಿಗೆ ನಿಂತ್ಕೊಂಡು ಸಲ್ಯೂಟ್ ಮಾಡ್ತಾರೆ, ಆತನಿಗೆ ಸಲ್ಯೂಟ್ ಮಾಡ್ತಾರೆ. ಅವೆಲ್ಲ ನೋಡ್ಕೊಂಡು ಬರ್ತೇನೆ, ಏನು ಇಂಥ ಕಟ್ಟಡ ಕಟ್ತಾ ಇದ್ದಾನೆ. ಏನು ವಿಶೇಷತೆ? ಐ ಆಮ್ ಟಾಕಿಂಗ್ ಅಬೌಟ್ ವಿಧಾನಸೌಧದ ಕನ್ಸ್ಟ್ರಕ್ಷನ್, ಕಟ್ಟಡದ ಕಟ್ಟೋದ್ರಲ್ಲಿ ಬಳಸಿರೋ ಶೈಲಿ ಏನು, ವಿಧಾನ? ಒಂದು ಕಲ್ಲಿನ ಕಟ್ಟಡ. ಯಾಕೆ ಅಂತಂದ್ರೆ ಆವತ್ತು ಆಸ್ಟೋರಿಟಿ ಮೆಷರ್ಸ್ ಇತ್ತು. ಎರಡನೇದು ಜೀನಿಯಸ್ ಇಂಜಿನಿಯರ್ BR ಮಾಣಿಕ್ಯಂ. ಅರೆ, ಮ್ಯಾಂಚೆಸ್ಟರ್ ಯೂನಿವರ್ಸಿಟಿಯಿಂದ ಮಾಡ್ಕೊಂಡು ಬಂದಿದ್ದು, ಜೀನಿಯಸ್ ಇಂಜಿನಿಯರ್. ಆಮೇಲೆ ಇನ್ನೊಂದು ಆ ಕಟ್ಟಡದ ಸೌಂದರ್ಯ ಏನು ಅಂತಂದರೆ ರೆಕ್ಟ್ಯಾಂಗಲ್ ಬಿಲ್ಡಿಂಗ್, ಉದ್ದ ಇದೆ, ಕೈ ಬೀಸ್ ಕರೆಯೋತಕ್ಕಂಥದ್ದು ರೆಕ್ಟ್ಯಾಂಗಲ್ ಬಿಲ್ಡಿಂಗ್. ಆಮೇಲೆ ಈ ಎಲ್ಲ ಫೀಚರ್ಸ್ ನಾವು ಎಲ್ಲಿಂದ ತೊಗೊಂಡಿದ್ದೀವಿ, ಫ್ರಾನ್ಸಿಂದ ತೊಗೊಂಡಿದ್ದೀವಿ, ಪ್ಯಾರಿಸಲ್ಲಿ ಉದ್ದುದ್ದ ಪ್ಯಾಲೇಸು, ಗೊತ್ತಲ್ಲಮ್ಮ. ಆ ಒಂದು ಒಂದೊಂದು ವಿಶೇಷ ಒಂದೊಂದು ತೊಗೊಂಡಿದ್ವಿ. ಆ ಗುಮ್ಮಟಗಳು, ಮೈಸೂರಿನ ಗುಮ್ಮಟಗಳು, ಆ ಡೂಮ್ಸ್ ಇರೋತಕ್ಕಂಥದ್ದು. ಆಮೇಲೆ 3 ಫ್ಲೋರ್ಸ್. ಯಾಕೆ ಅಂತಂದರೆ ಆಮೇಲೆ ಇನ್ನೊಂದು ಬೇಸಲ್ಲಿ ಬಂದರೆ ನೀವು, ಅದೇ ನಾರ್ತಿಗೆ ಬಂದರೆ ಬೇಸ್ ಫ್ಲೋರ್ ಇದೆ, ಬೇಸು ಗ್ರೌಂಡು ಫಸ್ಟು ಸೆಕೆಂಡು ಥರ್ಡ್ ಇದೆ. ಇಲ್ಲಿ ಡೀಪ್ ಇದೆ, ಡೀಪ್ ಒಂದು ಫ್ಲೋರ್. ಅಂದರೆ ಅಲ್ಲಿ ಹಳ್ಳ ಇತ್ತು, ಅದನ್ನು ಲ್ಯಾಂಡ್ಸ್ಕೇಪ್ ಹೆಂಗಿದೆ ಹಾಗೆ ತೊಗೊಂಡಿದ್ದಾರೆ ಬಿಲ್ಡಿಂಗು. 4 ಕಡೆ 4 ಡೋರ್ಗಳಿದ್ದಾವೆ, 4 ಬಾಗಿಲುಗಳು. ಕೆಂಗಲ್ ಹನುಮಂತನ ಬೈತಾರೆ, ಏನಪ್ಪ 4 ಕಡೆ 4 ಬಾಗಿಲು ಮಾಡಿದ್ಯಾ ಅಂತ. ಅದರದ್ದೇ ಆದ ಸೌಂದರ್ಯ ಇದೆ. ಆ ಕಡೆ ನೋಡಿದ್ರೆ ಒಂದು ಸೌಂದರ್ಯ, ಈಸ್ಟ್ ಕಡೆಯಿಂದ ನೋಡಿದ್ರೆ ಸೌಂದರ್ಯ. ಇದು ಆತಂದು ವಿಶೇಷ. ಇದು ಉಗಮ, ವಿಧಾನಸೌಧದ ಉಗಮ. ನಿಮ್ಮ ಪ್ರಶ್ನೆಗೆ ಕನ್ಸ್ಟ್ರಕ್ಷನ್ ಬಗ್ಗೆ ಕೆಲವೊಂದು ಮಾತುಗಳಿವೆ. ಖೈದಿಗಳನ್ನು ಬಳಸ್ಕೊಂಡು ಕನ್ಸ್ಟ್ರಕ್ಟ್ ಮಾಡೋದು, ಹೌದಾ? ಹೌದು, ನಮಗೆ ಶಾರ್ಟೇಜ್ ಆಗಿತ್ತು ಕೆಲಸಗಾರರು. ಒಂದು 500 ಜನ ನಾವು ಖೈದಿಗಳನ್ನ, ಎಲ್ಲರೂ ಕೂಡ ಅಲ್ಲ, ಆವತ್ತಿನ ಮಟ್ಟಕ್ಕೆ ನಾವು ಕೆಲಸ ಮುಗಿಸ್ಬೇಕಾಗಿತ್ತು. ಜೈನ್ ಮ್ಯಾನ್ಯುಯಲ್ನ ಅಮೆಂಡ್ಮೆಂಟ್ ಮಾಡಿ ಶಾಸನ ಸಭೆಯಲ್ಲಿ ಆ ಖೈದಿಗಳನ್ನ ಕರ್ಕೊಂಡ್ಬಂದು ಒಬ್ಬ ವಾರ್ಡನ್ ಅವನಿಗೆ ಇನ್ಚಾರ್ಜ್ ಕೊಟ್ಟು ನಾವು ಕೆಲಸವನ್ನು ಅವ್ರಿಗೆ ಬಿಡುಗಡೆ ಭಾಗ್ಯ ಸಿಕ್ತು. ಬಿಡುಗಡೆ ಭಾಗ್ಯ 500 ಜನ. ಹೌದೌದು, ಯಾರು ಕೆಲಸ ಮಾಡಿದಾರೆ ಅವರಿಗೆ ಬಿಡುಗಡೆ ಭಾಗ್ಯ ಸಿಕ್ತು. ಎಷ್ಟು ಸಮಯ ತಗೊಳ್ತು ಇದು? ಸಮಯ ಸುಮಾರು ನೀವು 52 ಅಂತಂದರೆ 4 ವರ್ಷ ಆಯಿತು ಕಂಪ್ಲೀಟ್ ಮಾಡ್ತಾರೆ. 56ಕ್ಕೆ 1956 ವಿಜಯದಶಮಿ ದಿನ ಹೋಮ ಹವನ ಮಾಡ್ತಾರೆ. ಕೊನೆಯ ದಿನ ವಿಜಯದಶಮಿ ದಿನ 1956ಕ್ಕೆ. ನವೆಂಬರ್ 1ಕ್ಕೆ ನಮ್ಮ ರಾಷ್ಟ್ರಪತಿ ಆಗಿರತಕ್ಕಂಥ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವ್ರನ್ನ ಕರೆಸಿ ಫಾರ್ಮಲ್ ಆಗಿ ಇನಾಗ್ರೇಟ್ ಮಾಡಿಸ್ಬಿಡ್ತಾರೆ. ಆದರೆ ನಿಜವಾಗಿ ಆಗೋತಕ್ಕಂಥದ್ದು ವಿಜಯದಶಮಿ ದಿನ. ಹೌದು, ಇನಾಗ್ರೇಟ್ 1956. ನಮ್ಮ ಟ್ರೆಡಿಷನಲ್ ಹಿಂದೂ ಸಿಸ್ಟಮಲ್ಲಿ ಮಾಡ್ತೀವಿ ನಾವು. ಬೇರೆ ಕಟ್ಟಡಗಳ ವ್ಯವಸ್ಥೆಗೂ ವಿಧಾನಸೌಧದ ವ್ಯವಸ್ಥೆಗೂ ಇರೋ ವ್ಯತ್ಯಾಸ ಏನು? ಯಾವ ಆ್ಯಂಗಲ್ನಲ್ಲಿ ನಾವು ವಿಧಾನಸೌಧ ನೋಡಬೇಕು? ಅಂದರೆ ನಾವು ವಿಧಾನಸೌಧದ ಬಗ್ಗೆ ಯೋಚನೆ ಮಾಡಿದ್ರೆ ಯಾವ ಆ್ಯಂಗಲಲ್ಲಿ ಯೋಚನೆ ಮಾಡಬೇಕು? ಅಲ್ಲ, ವಿಧಾನಸೌಧ ನೀವು ಆ ಪ್ರಶ್ನೆಗೆ, ಇಡೀ ದೇಶಕ್ಕೆ ನಾವು ಸ್ವಾತಂತ್ರ್ಯರಾದ ಮೇಲೆ ನಮ್ಮದೇ ಆದ ಸ್ವಂತ ಕಟ್ಟಡ ವಿಧಾನಸೌಧ. ಇದು ನಿಮಗೆ ಹೇಳಲೇಬೇಕು ನಾನು. ಯಾಕೆಂದರೆ ಇಟ್ ವಾಸ್ ಅ ಚಾಲೆಂಜಿಂಗ್ ಟಾಸ್ಕ್. ಆವತ್ತಿನ ಪರಂಗಿಯರ ಆಡಳಿತಕ್ಕೆ ಎಲ್ಲವೂ ಇರೋದು ಎಲ್ಲರೂ ಕೂಡ ಬ್ರಿಟಿಷರ ಕಾಲದಲ್ಲಿ ಅವರವರಿಗೆ ಅಂತ ಕಟ್ಕೊಂಡಿದ್ದ ಕಟ್ಟಡಗಳು. ಬಟ್ ಆದರೆ ಭಾರತದ ಶೈಲಿಯಲ್ಲಿ ಕಟ್ಟಿರತಕ್ಕಂಥ ಏಕೈಕ ಕಟ್ಟಡ ಸ್ವಾತಂತ್ರ್ಯ ಆದಮೇಲೆ ನಮ್ದಾಯಿತು. ಆ ಜಾಲರ ನೋಡ್ಬೋದು, ಬಾಲ್ಕನಿ ನೋಡ್ಬೋದು, ರಾಜಸ್ಥಾನ್ ಜಾಲರ ಬಾಲ್ಕನಿ. ಗ್ರ್ಯಾಂಡ್ ಸ್ಟೆಪ್ಸ್, ಇನ್ನೊಂದು ಕತೆ ಹೇಳ್ತೇನೆ ನಿಮಗೆ. ಗ್ರ್ಯಾಂಡ್ ಸ್ಟೆಪ್ ನಮ್ಮ ರಾಷ್ಟ್ರಪತಿ ಭವನ್ಗಿಂತ ದೊಡ್ಡದು. ಅದು 45 ಸ್ಟೆಪ್ಸ್ ಇದೆ. 45 ಸ್ಟೆಪ್ಸ್ ಇದೆ. ಲೆಂತ್ ಬಂದ್ಬಿಟ್ಟು 90 ಫೀಟ್ ಹೀಗಿದೆ. ವಿಡ್ತ್ ಬಂದ್ಬಿಟ್ಟು ಸುಮಾರು 201 ಫೀಟ್ ಇದೆ. 201 ಫೀಟ್. ಅಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲ ಕಾರ್ಯಕ್ರಮಗಳು, ಸರ್ಕಾರ ಕಾರ್ಯಕ್ರಮಗಳು
ದಿವ್ಯ ಮೆಟ್ಟಿಲುಗಳ ಮೇಲೆ ನಡೆಯತಕ್ಕಂಥದ್ದು. ಹೌದಲ್ವ? ತಾವು ಕೂಡ ಭಾಳಷ್ಟು ಬ್ರೀಫಿಂಗ್ ಮಾಡಿರುತ್ತೆ. ದಿವ್ಯ ಮೆಟ್ಟಿಲೇ ಸೇಕ್ರೆಡ್, ಅದು ಒಂದೇ ಅಲ್ಲ. 1984 ಆವತ್ತಿನ ರಾಮಕೃಷ್ಣ ಹೆಗಡೆ ಅವರು ಅಲ್ಲಿಂದ ಪ್ರಮಾಣ ವಚನ ಸ್ವೀಕಾರ, ಅಂದರೆ ಇಡೀ ಜನಸ್ತೋಮಕ್ಕೆ ಗೊತ್ತಾಗಲಿ ಇದು ಜನರ ಸೌಧ ಅನ್ನೋತಕ್ಕಂಥ ಒಂದು ಪರಿಕಲ್ಪನೆ ಆವತ್ತೇ ಆಗಿತ್ತು. ಆವತ್ತಿಂದ ಅದು ಈ ಗ್ರ್ಯಾಂಡ್ ಸ್ಟೆಪ್ಪಿನ ಕತೆ ಇನ್ನೂ ಬಹಳಷ್ಟಿದೆ. ಎರಡು ಕಡೆನೂ ಇದು ಆ ನಂದಿ ಇಡಬೇಕು ಅಂತ ಆಲೋಚನೆ ಮಾಡಿದರು. ಆ ನಂದಿ ಇಲ್ಲ ಈಗ, ಅದೊಂದು ಆಲೋಚನೆ. ಯಾಕೆಂತಂದರೆ ಕೊನೆ ಗಳಿಗೆಯಲ್ಲಿ ನಮ್ಮ ಇವರು ಪದವಿಯನ್ನು ತ್ಯಾಗ ಮಾಡಬೇಕಾಗುತ್ತೆ. ಅದು ಒಂದ್ಸಲಿ ಪದವಿ ತ್ಯಾಗ ಮಾಡಿದಾಗ ಬೇರೆಯವ್ರಿಗೆ ಕಂಟ್ರೋಲಲ್ಲಿ ಹೋದಾಗ ಅದು ಬೇರೆ ಥರ ಆಗುತ್ತೆ. ಸೊ ಅವ್ರೇನೇ ಆಲೋಚನೆಗಳಿರುತ್ತೆ, ಅವ್ರ ಆಲೋಚನೆಗಳ ತಕ್ಕಾಗುತ್ತೆ. ಈ ಹಿಂದೆ ಎಲ್ಲ ವೀಕ್ಷಕರೇ, ನಮ್ಮ ಹಿಂದಿನ ತಲೆಮಾರಿನವರು ವಿಧಾನಸೌಧ ನೋಡಬೇಕು ಅಂತ ಹೇಳಿದ್ರೆ ಹೋಗಿ ಆ ಮೆಟ್ಟಲ್ಗಳ ಮೇಲೆ ಕೂತ್ಕೊಳ್ತಾ ಇದ್ರು, ಕಡಲೆಕಾಯಿ ತಿನ್ಕೊಂಡು. ಫ್ಯಾಮಿಲಿ ವೀಕೆಂಡ್ ಆಯ್ತು ಅಂದ್ರೆ ಕರ್ಕೊಂಡೋಗಿ, ರಜೆಗಳ ಮಕ್ಳಿಗೆ ರಜಾ ಬಂತು ಅಂತ ಹೇಳಿದ್ರೆ ವಿಧಾನಸೌಧದ ಮೆಟ್ಟಿಲುಗಳಲ್ಲಿ ಕೂತ್ಕೊಳ್ತಾ ಇದ್ರು. ನಿಜ. 40 ವರ್ಷದ ಹಿಂದೆ, 60 ವರ್ಷದ ಹಿಂದೆ ಆ ಒಂದು ಅವಕಾಶ ಇತ್ತು. ನಿಜ. ಈಗ ಹೈಲಿ ಸೆಕ್ಯೂರ್ಡ್ ಝೋನ್, ವೆರಿ ಮಚ್ ಸೆಕ್ಯೂರ್ಡ್ ಝೋನ್. ಈ ಟೆರರಿಸ್ಟ್ ಅಟ್ಯಾಕ್ ಆದಮೇಲೆ, ಪಾಕ್ ಅಟ್ಯಾಕ್ ಆದಮೇಲೆ ಎಲ್ಲ ಒಂದು ಕಡೆ ನಮ್ಮಲ್ಲಿ ಎಲ್ಲಿ ಹೌಸ್ ಆಫ್ ಲಾರ್ಡ್ಸಲ್ಲಿ ಯಾವ ರೀತಿ ರಿಂಗ್ಸ್ ಇದೆಯೋ, ಸೆಕ್ಯೂರಿಟಿ ರಿಂಗ್ಸು, ಅದೇ ರಿಂಗ್ಸ್ನ ನಾವು ಹಾಕಿದ್ದೀವಿ ಎಲ್ಲ ಕಡೆನೂ. 4 ಗೇಟ್ಗಳು ಹಾಕಿದ್ದೀವಿ. ಫಸ್ಟ್ ಸೆಕ್ಯೂರಿಟಿ. ಆಮೇಲೆ ಇದು ಬ್ಯಾಗೇಜಸ್ ಎಲ್ಲ ಚೆಕ್ ಮಾಡಬೇಕಾದ್ರೆ ಅದಕ್ಕೆ ಒಂದು ಇದು ಚೆಕ್ ಮಾಡೋದೊಂದು ರೂಮ್ ಇದೆ, ಅಲ್ಲಿ ಚೆಕ್ ಮಾಡತ್ತೀವಿ. ಆಮೇಲೆ ಕೈಗೆ ಹ್ಯಾಂಡ್ ಡಿಟೆಕ್ಟರ್ಸ್ ಇದ್ದಾರೆ, ಅದು ಚೆಕ್ ಮಾಡಿ ಆಮೇಲೆ ಕಳಿಸ್ಕೊಡ್ತಾರೆ. ಪಬ್ಲಿಕ್ ಆಕ್ಸೆಸ್ ಇರೋದು ಮಧ್ಯಾಹ್ನ ಇರ್ತದೆ, ಬಟ್ ಪಾಸ್ ಸಿಸ್ಟಮ್ ಇದ್ದರೆ ಯಾವಾಗ ಬೇಕೋ ಹೋಗ್ಬೋದು. ಅದು ಮಾಡಿದ್ದೀವಿ. ಡಿಜಿಟಲ್ ಸಿಸ್ಟಮು ಮಾಡಿದ್ದೀವಿ. ಡಿಜಿಟಲ್ ಎಂಟ್ರಿ ಟು ವಿಧಾನಸೌಧ ಡಿಜಿಟಲ್ ಸಿಸ್ಟಮು ಇದೆ. ಈಗ ಪ್ರತಿಯೊಬ್ಬ ಭಾರತೀಯ ಅಥವಾ ಕನ್ನಡಿಗನಿಗೆ ವಿಧಾನಸೌಧ ಹೋಗಿ ನೋಡಬೇಕು, ಅರ್ಥ ಮಾಡ್ಕೋಬೇಕು ಅಂತಿರುತ್ತೆ. ಬಹಳ ಪ್ರಮುಖವಾಗಿ 9 ಸ್ಥಳಗಳಿದಾವೆ. 9 ಸ್ಥಳ. ಹೌದು, ನವಗ್ರಹ ಸ್ಥಳ. ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಎಕ್ಸ್ಪೀರಿಯನ್ಸ್ ಮುಂದೊಂದು ದಿನ ಮೊದಲು ಫಸ್ಟ್ ನೀವು ನನ್ನ ಜೊತೆಗೆ ಬಂದರೆ ಒಳಗಡೆ ಹೋದ್ಮೇಲೆ ಶ್ರೀಗಂಧದ ಮಾಡಿರತಕ್ಕಂಥ ವಿಧಾನಸೌಧದ ಮಾಡೆಲ್ ಇದೆ. ಅದು ಸುರೇಶ್ ಆರ್ಕಿಟೆಕ್ಟ್ ಅಂತ. ಆ ಮಾಡೆಲ್ ಬಂದು ಲೋಕಸಭೆಗೆ ಹೋಗ್ಬೇಕಾಯಿತು, ಹೋಗಲಿಲ್ಲ, ಕಾರಣ ಗೊತ್ತಿಲ್ಲ. ಅದು ಇವತ್ತಿಗೂ ಕೂಡ ಅಲ್ಲೇ ಇದೆ. ಈ ಕೆಳಗಡೆ ನೀವು ಬ್ಯಾಂಕ್ವೆಟ್ ಹಾಲಲ್ಲಿ ನೋಡ್ತೀರಾ. ಇತ್ತೀಚೆಗೆ ಬ್ಯಾಂಕ್ವೆಟ್ ಹಾಲ್ ಅಂತಂದರೆ ಭೋಜನ ಶಾಲೆ ಅಷ್ಟೇ ಅಲ್ಲ, ಎಲ್ಲ ಕಾರ್ಯಕ್ರಮಗಳು ಅಲ್ಲೇ ನಡೆಯುತ್ತೆ. ಇತ್ತೀಚೆಗೆ ನಮ್ಮ ಹೊಸ ಸೆಕ್ರೆಟರಿ ಬಂದಮೇಲೆ, ಸತ್ಯವತಿ ಅವರು ಬಂದಮೇಲೆ ಆ ಲೈಟಿಂಗ್ ಸಿಸ್ಟಮ್ ಹಾಕ್ಸಿದ್ದಾರೆ, ಆಮೇಲೆ ಸ್ಟೇಜ್ ಮಾಡಿಸಿದ್ದಾರೆ, ಆಮೇಲೆ ಕುತ್ಕೊಳತಕ್ಕಂಥ ಹಾಸನಗಳು ತುಂಬ ಚೆನ್ನಾಗಿ ಸುಸಜ್ಜಿತವಾಗಿ ಮಾಡಿದ್ದಾರೆ. ಮೊದಲು ಇರಲಿಲ್ಲ, ಭೋಜನ ಶಾಲೆ ಆಗಿತ್ತು. ಮೊದಲು ಭೋಜನ ಶಾಲೆ, ಈಗಲೂ ಭೋಜನ ಶಾಲೆನೇ, ಆದರೆ ಹಲವಾರು ಕಾರ್ಯಕ್ರಮಗಳು ಕೇಂದ್ರ ಬಿಂದು ಅದು. ನಮ್ಮ ಅಸೆಂಬ್ಲಿ ಹಾಲ್ ಕೆಳಗಡೆಗೇನೆ ಅದು ಬ್ಯಾಂಕ್ವೆಟ್ ಹಾಲ್. ಬಟ್ ಆ ಹೆಸರು ಇದೆಯಲ್ಲ, ಈಗ ಅದೆಲ್ಲ ಒಂದು ಕಡೆ ಬದಲಾವಣೆ ತರಬೇಕು. ಕೆಲವು ಫಂಕ್ಷನ್ ಹಾಲ್ ಅಂತ ಇರಬೇಕು. ಕೆಲವು ಸಲ ಏನಾಗುತ್ತೆ, ನಮ್ಮ ಸಚಿವರುಗಳೆಲ್ಲ ಊಟನ ಕೊಡಿಸ್ಬೇಕಾದ್ರೆ ಆ ಸೀಟ್ಗಳೆಲ್ಲ ತೆಗೆದುಬಿಟ್ರೆ ಊಟದ ಈ ಹೈ ಪ್ರೊಫೈಲ್ ಮಿನಿಸ್ಟರ್ಸ್ ಊಟ ಕೊಡ್ತಾರೆ ಕೆಲವು ಸಲ, ಆವಾಗ ಅಲ್ಲಾಗುತ್ತೆ. ಯಾರ ಫಾರಿನ್ ಡಿಗ್ನಿಟರೀಸ್ ಬಂದಾಗ ಅಲ್ಲಾಗುತ್ತೆ. ಇತ್ತೀಚೆಗೆ ಫಿಲ್ಮ್ ಫೆಸ್ಟಿವಲ್ ನಡೆದಾಗ ಅಲ್ಲೇ ಊಟ ಕೊಡ್ತಾರೆ. ಆ ಥರ ಎಲ್ಲ ಉಪಯೋಗ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಇವಾಗ 3 ಹೇಳಿದ್ರಿ. ಅದು 3 ಹೇಳಿದ್ರು. ಅದಾದಮೇಲೆ ಅಸೆಂಬ್ಲಿ ಹಾಲ್. ಇಡೀ ದೇಶದಲ್ಲಿ ಪಿಲ್ಲರ್ಲೆಸ್ ಅಂತಂದ್ರೆ ಒಂದು ಪಿಲ್ಲರ್ಲೆಸ್ ಅದೇನ್ ಅಂದ್ರೆ ಆ ಟೆಕ್ನಾಲಜಿ ಏನು ಅಂತಂದ್ರೆ ಅದಕ್ಕೆ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ. ಈ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಅಲ್ಲಿ ಇಲ್ಲೆಲ್ಲ ಪಿಲ್ಲರ್ಸ್ ಇರ್ತದಮ್ಮ, 40 ಪಿಲ್ಲರ್ಸ್. ಇದ್ರ ಮೇಲೆ ಈ ಏನಿದೆ ಈ ರೂಫ್ ಇದೆಯಲ್ಲ, ರೂಫ್ ಹೋಗಿ ಕುತ್ಕೊಳುತ್ತೆ. ಮಧ್ಯದಲ್ಲಿ ಏನಿಲ್ಲ. ಇದು ಈ ರೂಫ್ ಒಳಗಡೆ ಏನಿದೆ ಅಂತಂದ್ರೆ ಗ್ಯಾಲ್ವನೈಸ್ ಐರನ್ ರಾಡ್ಸ್ನ ವೆಲ್ಡ್ ಮಾಡಿದ್ದೀವಿ. ಒಬ್ಬ ಮನುಷ್ಯ ಹೋಗ್ಬೋದು ಒಳಗಡೆ ಆ ರೂಫ್. ಆಮೇಲೆ ಸ್ಲ್ಯಾಂಟಿಂಗಲ್ಲಿದೆ. ಇದು ಒಂದು ಅವಿಸ್ಮಯ, ಅಂದರೆ ಚಾವಣಿಯ ವಿಶೇಷ. ಆಮೇಲೆ 600 ಜನ ಅಟ್ ಎ ಟೈಮ್ ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಕುತ್ಕೊಬೋದು. ಈ ಅಸೆಂಬ್ಲಿ ಹಾಲ್ ಬಗ್ಗೆ ಹೇಳ್ತಾ ಇದ್ದೀನಿ, ಪ್ರೇಕ್ಷಕರ ಗ್ಯಾಲರಿ. ಇನ್ನೊಂದು ವಿಶೇಷ ಏನಂತಂದ್ರೆ ಸ್ಪೀಕರ್ ಚೇರ್. ನಮ್ಮ ಸ್ಪೀಕರ್ ಚೇರ್ ನಮ್ಮ UT ಖಾದರ್ ಫರೀದ್ ಅವರು ಇದೇ ಥರ ಚೇರ್ನ ನಮ್ಮ ಸುವರ್ಣ ವಿಧಾನಸೌಧದಲ್ಲೂ ಮಾಡಿಸಿ ಹಾಕಿಸಿದ್ದಾರೆ. ಇವ್ರು ಬಂದ ಮೇಲೆ ಸಾಕಷ್ಟು ಬದಲಾವಣೆ ತಂದರು. ಒಂದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾ ಅಸೆಂಬ್ಲಿ ಒಳಗಡೆ. ಶಾಸಕರು ಯಾರು ಬರ್ತಾರೆ, ಎಷ್ಟು ಸಮಯ ಕುತ್ಕೊತಾರೆ, ಎಷ್ಟು ಸಮಯಕ್ಕೆ ಹೋಗ್ತಾರೆ. ಒಂದು, ಗಂಡ ಬೇರುಂಡದ ಚಿಹ್ನೆ, ಗಡಿಯಾರಗಳನ್ನು ಹಾಕಿದ್ದಾರೆ. ತಾವು ಬಂದು ನೋಡಿದಿರೋ ಗೊತ್ತಿಲ್ಲ, ಗಡಿಯಾರಗಳನ್ನು ಹಾಕಿದ್ದಾರೆ. ಆಮೇಲೆ ಆ ಚಿನ್ನದ್ದು ಏನಂತ ಹೇಳ್ತೀವಿ, ಬೀಡಿಂಗು, ಚಿನ್ನದ್ದು ಬೀಡಿಂಗ್ ಮಾಡಿಸಿದ್ದಾರೆ. ಆಮೇಲೆ CC ಕ್ಲೋಸ್ ಸರ್ಕ್ಯೂಟ್ ಕ್ಯಾಮ್ರಾ ಹಾಕ್ಸಿದ್ದಾರೆ. ಸಂವಿಧಾನದ ಪ್ರಸ್ತಾವನೆ, ಇತ್ತೀಚೆಗೆ ಸಂವಿಧಾನದ ಬಹಳಷ್ಟು ಮಾತಾಡ್ತಾ ಇದ್ದಾರೆ. ನಿಮಗೆ ಗೊತ್ತು, ಈ ಪೊಲಿಟಿಕಲ್ ಡೆವಲಪ್ಮೆಂಟ್ಸಿಂದ ತಾವು ರಾಜಕೀಯ ವಿಶ್ಲೇಷಣೆಗಾರ ಆಗಿರೋದು ನಾನು ನೋಡ್ತಾ ಇದ್ದೇನೆ.
ಅದು ಎಷ್ಟು ಡಿಬೇಟ್ ಆಯಿತು ಅಂತಂದರೆ ಸಾಹೇಬ್ರು ಏನು ಮಾಡಿದ್ರು, ನಮ್ಮ ಸ್ಪೀಕರ್ ಸಾಹೇಬರು ಪ್ರಸ್ತಾವನೆನ ಇಟ್ಬಿಟ್ರು ಎರಡು ಕಡೆ ಕನ್ನಡದಲ್ಲಿ, ಬ್ರಾಸ್ ಪ್ಲೇಟ್ ಮೇಲೆ ಕನ್ನಡದಲ್ಲಿ ವಿ ದ ಪೀಪಲ್ ಅನ್ನೋದು ಕನ್ನಡದಲ್ಲಿ ಅನುವಾದ ಮಾಡಿ ಅಲ್ಲಿ ಎರಡೂ ಕಡೆ ಇಟ್ಟು ಎರಡೂ ಪಕ್ಕ ನ್ಯಾಷನಲ್ ಫ್ಲಾಗ್ನ ಇಟ್ಟಿದ್ದಾರೆ. ಹಲವಾರು ಪ್ರಗತಿಪರವಾಗಿರತಕ್ಕಂಥ ಮೈಸೂರು ಬಾಗಿಲು, ನೀವು ಅಸೆಂಬ್ಲಿ ಹಾಲ್ ಹೇಳಿದ್ರಲ್ಲ, ಎಲ್ಲ ಶಾಸಕರು ಹೋಗೋತಕ್ಕಂಥ ದಾರಿ ಕಬ್ಬಿಣದ ದಾರಿ ಇತ್ತು, ಕಬ್ಬಿಣದ ಡೋರ್ ಇತ್ತು, ಅದನ್ನು ತೆಗೆದು ಮೈಸೂರು ಬಾಗಿಲು ಮಾಡಿದರು. ಯಾವಾಗ? ಬಿಗ್ಗೆಸ್ಟ್ ಡೋರ್ ಲಾಸ್ಟ್ 24th ಅಂದರೆ 24ಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಅನಾವರಣ ಮಾಡಿದರು. ಆ ಡೋರಿನ ವಿಶೇಷ ಏನಂತಂದ್ರೆ ಮೈಸೂರಿನ ದರ್ಬಾರ್ ಹಾಲಲ್ಲಿ ಯಾವ ರೀತಿ ಡಿಸೈನ್ ಇದೆಯೋ ಅದೇ ಡಿಸೈನ್ನ ಇಲ್ಲೂ ಹಾಕಿದ್ದಾರೆ. ಡಬಲ್ ಡೋರ್ ಇದೆ, ಸಿಂಗಲ್ ಡೋರ್ ಇದೆ. ಈ ಮೊದಲಿಗೆ ಕಬ್ಬಿಣದ ಡೋರ್ ಇತ್ತು. ಹೌದು, ಕಬ್ಬಿಣದ ಡೋರ್. ಫಾರಿನರ್ಸ್ ಹೆಚ್ಚು ಬರ್ತಾರೆ, ವಿಸಿಟರ್ಸ್ ಹೆಚ್ಚು ಬರ್ತಾರೆ ಅಂದರೆ ಇದು ನಮ್ಮ ಸ್ಪೀಕರಿನ ಕೊಡುಗೆ. ದಿಸ್ ಆರ್ ದ ಅಚೀವ್ಮೆಂಟ್ಸ್. ನಾನು ಇಷ್ಟು ಹೇಳಿದ್ದನ್ನ ಮಾನ್ಯ ಸಭಾಧ್ಯಕ್ಷರ ಭಾಳ ಉತ್ಸಾಹಿ ಯಂಗೆಸ್ಟ್ ಸ್ಪೀಕರ್ ನಮ್ಮ ಇಡೀ ಅಸೆಂಬ್ಲಿಯಲ್ಲಿ ಒನ್ ಆಫ್ ದ ಯಂಗೆಸ್ಟ್ ಸ್ಪೀಕರ್ ಅಂತ ಅಂದರೆ ಯು ಟಿ ಖಾದರ್ ಫರೀದ್. ಆ ನಿಟ್ಟಿನಲ್ಲಿ ಆಮೇಲೆ ಇದೊಂದು ವಿಶೇಷವಾಗಿ ವಿಧಾನಸೌಧಕ್ಕೆ ಬ್ಯೂಟಿಫೈ ಮಾಡತಕ್ಕಂಥ ಕಲೆ ಬಂದಿದೆ. ಬಂದಮೇಲೆ ಕಲ್ಲಿನೆಲ್ಲ ವಾಶ್ ಮಾಡಿಸಿದ್ರು, ನೀಟಾಗಿ ಮಾಡಿಸಿದ್ರು, ಲೈಟ್ಸ್ ಹಾಕ್ಸಿದ್ರು, ಪರ್ಮನೆಂಟ್ ಲೈಟಿಂಗ್ ಸಿಸ್ಟಮ್ ಬಂತು. ಹೌದು, ಪರ್ಮನೆಂಟ್ ಲೈಟಿಂಗ್ ಸಿಸ್ಟಮ್. ಅದ್ರ ಬಗ್ಗೆ ಮಾತಾಡೋಣ. ಏನಂತಂದ್ರೆ ವಿಶೇಷ ಏನಂತಂದ್ರೆ ಹೇಳ್ಬಿಡ್ತೀನಿ, ವಿಬ್ಗಾರ್ ಲೈಟ್ಸ್ ಇದೆ. ಯಾವ ರೀತಿ ಡೈಮೆನ್ಷನ್, ಈಗ ನ್ಯಾಷನಲ್ ಡೇ ಇದ್ದಾಗ ಇವಾಗ ಸಪೋಸ್ ಇಂಡಿಪೆಂಡೆನ್ಸ್ ಡೇ 3 ಕಲರ್ ತರ್ಬೋದು ಅದು ಆ ಲೈಟಲ್ಲಿ. ಈಗ ಇದು ನಮ್ಮ ಕನ್ನಡ ರಾಜ್ಯೋತ್ಸವ ಬ್ಯೂಟಿಫುಲ್ ರೆಡ್ ಆ್ಯಂಡ್ ಯೆಲ್ಲೋ, ರೆಡ್ ಮಾಡಿ ಎಲ್ಲೋನು ಮಾಡ್ಬೋದು. ಅಂದರೆ ಟೈಲರ್ ಮೇಡ್ ಅಂತ ಹೇಳ್ತೀವಿ. ಇದು ಲೆಸ್ಕಿ ಕಂಪನಿ ಅವ್ರದ್ದು. ಇಟ್ಸ್ ಅ ಲೇಟೆಸ್ಟ್ ಟ್ರೆಂಡ್. ಸುವರ್ಣ ವಿಧಾನಸೌಧದಲ್ಲೂ ಮಾಡಿದ್ದಾರೆ ಸಾಹೇಬ್ರು, ಅದನ್ನೇ ಇಲ್ಲೂ ಕೂಡ. ಬಟ್ ಫಸ್ಟ್ ಟೈಮ್ ಪರ್ಮನೆಂಟ್ ಲೈಟಿಂಗ್ ಸಿಸ್ಟಮ್ ಮಾಡಿರೋದು DPR ಅವ್ರ ಹತ್ರ ಮಾತಾಡಿ ಇಟ್ ಇಸ್ ಡಿಸೈಡೆಡ್ ಪರ್ಮನೆಂಟ್ ಲೈಟಿಂಗ್ ಸಿಸ್ಟಮ್. ಇದು ನೀವು ಹೋಗಿ ಕೂತ್ಕೊಂಡು ನೋಡಿದಾಗ ವಿಧಾನಸೌಧ ಮುಂದೆ ಆ ಒಂದು 7 ಗಂಟೆಯಿಂದ 9 ಗಂಟೆಗೆ ಲೈಟಿಂಗ್ ಸಿಸ್ಟಮ್ ಇರ್ತದೆ. ಆ ಶಕ್ತಿ ಸೌಧಕ್ಕೆ ಅದರದೇ ಆದ ಒಂದು ಸೌಂದರ್ಯ, ಫೀಸ್ಟ್ ಟು ದ ಐಸ್ ಅಂತ ಹೇಳಿ. ನಾವು ವಿದೇಶಕ್ಕೆ ಹೋದಾಗ ಮತ್ತೆ ಉತ್ತರ ಭಾರತದ ಬಹಳ ಭಾಗಗಳಿಗೆ ಹೋದಾಗ ಹಂಗಿದ್ದೊಂದು ವ್ಯವಸ್ಥೆ ನಾವು ನೋಡ್ತಾ ಇದ್ವಿ. ನಿಜವಾಗ್ಲೂ. ಬಟ್ ವಿಧಾನಸೌಧ ಅದು ಬೇರೆನೆ ಕಳೆ ಕೊಡ್ತಾ ಇದೆ. ಹೌದು, ವೀರೇಂದ್ರ ಪಾಟೀಲ್ ಟೈಮಿಂದ ಅವರು ಜಪಾನ್ಗೆ ಹೋಗಿರ್ತಾರೆ, ಆ ಸ್ಫೂರ್ತಿ ಆಗುತ್ತೆ. ಅವ್ರು ಬಂದಮೇಲೆ ಲೈಟಿಂಗ್ ಶುರು ಮಾಡ್ತಾರೆ. ಆ ಲೈಟಿಂಗ್ ಎಲ್ಲ ಬಲ್ಬ್ಗಳಿರ್ತವೆ, ಬೇರೆ ಬಲ್ಬ್ಗಳಿರ್ತವೆ, ಫ್ಲಾಶ್ ಲೈಟ್ಸ್ ಇರ್ತವೆ. ಈಗ ಬದಲಾವಣೆ ಆಯಿತು, ಅಷ್ಟು ವರ್ಷ 20 ವರ್ಷ ಆದಮೇಲೆ ಈಗ ಏನೇನು ವಿಶೇಷತೆಗಳು ಅಂತ. ಅದು ನಾನು ಅಸೆಂಬ್ಲಿ ಹಾಲ್ ಈಗ ಎಲ್ಲ ಹೇಳ್ತಾ ಇದ್ದೆ, ಅದ್ರ ಬಗ್ಗೆ ಬಂತು. ಅಸೆಂಬ್ಲಿ ಹಾಲ್ ಆದಮೇಲೆ ಕೌನ್ಸಿಲ್ ಹಾಲು. ಕೌನ್ಸಿಲ್ ಹಾಲು ಇಡೀ ದೇಶಕ್ಕೇನೆ ಹಳೆಯದಾಗಿರತಕ್ಕಂಥ ಒಂದು ಹಾಲ್ ಅದು. ಅಂದರೆ ನಮ್ಮ ಕರ್ನಾಟಕ ವಿಧಾನ ಪರಿಷತ್, ಅದಕ್ಕೆ ನ್ಯಾಯ ವಿಧೇಯಕ ಸಭೆ ಅಂತಲೂ ಹೇಳ್ತೀವಿ. ಅದು ನಮ್ಮ ಸರ್ಕಾರಿ ನೌಕರು ಯಾರು ರಿಟೈರ್ಡ್ ಆಗಿರ್ತಾರೋ ಅಂಥವ್ರು ಸರ್ವಿಸಸ್ ಬೇಕು ನಮ್ಮ ಶಾಸಕಾಂಗಕ್ಕೆ ಅಂತ ಆ ಪರಿಕಲ್ಪನೆ ಇಟ್ಕೊಂಡು ನಾಲ್ವಡಿ ಕೃಷ್ಣರಾಜ ಒಡೆಯರ್ 1907 ಅದನ್ನು ಸ್ಥಾಪನೆ ಮಾಡಿದರು. ಅದು 6 ಇತ್ತು, 36 ಆಯಿತು, 75ಕ್ಕೆ ಬಂತು. ಈಗ 25 ಜನ ಅಸೆಂಬ್ಲಿಯಿಂದ ಆಯ್ಕೆ ಆಗ್ತಾರೆ, 25 ಜನ ಲೋಕಲ್ ಬಾಡೀಸ್ ಅಂತ ಅಂದರೆ ಕಾರ್ಪೊರೇಷನಿಂದ ಆಯ್ಕೆ ಆಗ್ತಾರೆ. 7 ಜನ ಆದ್ಯತೆ ಟೀಚರ್ಸ್ ಕೊಟ್ಟಿದ್ದೀವಿ, 7 ಜನ ಗ್ರ್ಯಾಜುಯೇಟ್ಸ್. ಅಂದರೆ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿಯಿಂದ ಗ್ರ್ಯಾಜುಯೇಟೇ ಎಲೆಕ್ಟ್ ಆಗಿ ಬರ್ತಾರೆ. 11 ನಾಮನಿರ್ದೇಶನ. ಈಗ ನಾಮನಿರ್ದೇಶನ ಯಾರು ಅಂತಂದರೆ ಈ ನಮ್ಮ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು, ಸಮಾಜಕ್ಕೆ ಸರ್ವಿಸ್ ಮಾಡಿದವರು, ವಾಕ್ಸ್ ಆಫ್ ಲೈಫ್, ಸ್ಪೋರ್ಟ್ಸ್ ಇರ್ಬೋದು, ಸೋಷಿಯಲ್ ಸರ್ವಿಸ್ ಇರ್ಬೋದು, ಎಜುಕೇಷನ್, ಯಾವುದೆಲ್ಲ ಇರೋದು ಅದು ಸರ್ಕಾರ ರೆಕಮೆಂಡ್ ಮಾಡಿದರೆ ಗವರ್ನರ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಇದು ಒಂದು ಪದ್ಧತಿ. ಆಮೇಲೆ 2 ವರ್ಷಕ್ಕೊಂದ್ಸಲ 1/3 ಮೆಂಬರ್ಸು ರಿಟೈರ್ಡ್ ಆಗ್ತಾ ಹೋಗ್ತಾರೆ. ಅವ್ರಿಗೆ ಟರ್ಮ್ ಬಂದು 6 ವರ್ಷ, ಅಲ್ಲಿ ಅಸೆಂಬ್ಲಿ ಬಂದು 5 ವರ್ಷ. ಈ ಕೌನ್ಸಿಲ್ ಹಾಲಿನ ಅದೇ ಹೇಳಿದ್ರೆ ಈ ಪ್ರಜಾಪ್ರಭುತ್ವ ಪೂರ್ಣ ಪ್ರಮಾಣ ಕೆಲಸ ಮಾಡಬೇಕು ಅಂತಂದರೆ ಮೇಲ್ಮನೆ ಬೇಕು. ಬೇರೆ ದೇಶಗಳಲ್ಲಿ, ಬೇರೆ ರಾಜ್ಯಗಳಲ್ಲಿ ಮೇಲ್ಮನೆ ಇಲ್ಲ. 5, 6, 7 ರಾಜ್ಯದಲ್ಲಿ ಮಾತ್ರ ಮೇಲ್ಮನೆ ಇದೆ. ಈ ಮೇಲ್ಮನೆಯ ಪರಿಕಲ್ಪನೆ ನಮ್ಮ ಇವ್ರದ್ದು, ಯಾರ್ದು, ನಾಲ್ವಡಿ ಕೃಷ್ಣರಾಜ. ಇದು ಎಷ್ಟು 5ನೇ ಆಯ್ತಲ್ಲ, 5ನೇ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಹೌದು, ಇದ್ರ ಬಗ್ಗೆ ಏನು ಹೇಳ್ತಾ ಇದ್ರು? ಅವರು ಇಂಥ ಒಂದು ಪರಿಕಲ್ಪನೆ ಆಗಬೇಕು ನಮ್ಮ ರಾಜ್ಯಕ್ಕೆ ಅಂತ ಅವರೇ ಅದನ್ನು ಸ್ಥಾಪನೆ ಮಾಡಿದ್ದು. ಇದು ಸುಮಾರು 114 ವರ್ಷ ಹಳೆಯದಿದು. 114 ವರ್ಷ ಹಳೆಯದು. ಓಕೆ, ನೆಕ್ಸ್ಟ್ ಅದಾದಮೇಲೆ ಮೇಲ್ಗಡೆ ಹೋದಾಗ ನೀವು ಶ್ರೀಗಂಧದ ಬಾಗಿಲು, ಎಲ್ಲಿ 3rd ಫ್ಲೋರಲ್ಲಿ ಕ್ಯಾಬಿನೆಟ್ ಹಾಲ್, ಮುಖ್ಯಮಂತ್ರಿಗಳ ಕೊಠಡಿ, ಕಾನ್ಫರೆನ್ಸ್ ಹಾಲ್, ಇನ್ನು ಕಮಿಟಿ ಹಾಲ್, ಇಷ್ಟು 9 ಸ್ಥಳಗಳು. ಆ 9 ಸ್ಥಳಗಳ ಮಹತ್ವ ಗೊತ್ತವ್ರಿಗೆ ಗೊತ್ತಿರುತ್ತೆ. ಈಗ ಕಾನ್ಫರೆನ್ಸ್ ಹಾಲಲ್ಲಿ ಇವತ್ತು ಅಷ್ಟೇ ಡಿ ಸಿ ಮೀಟಿಂಗ್ಸ್ ಎಲ್ಲ ನಡೆಯೋದಲ್ಲೇ, ಮುಖ್ಯಮಂತ್ರಿಗಳು ಬಂದೇ ಬರ್ತಾರೆ. ಕಮಿಟಿ ಹಾಲು ಪಾಲಿಸಿ ಮೇಕಿಂಗ್ ಬಾಡಿ ಅದು.
ಈ ಎಲ್ಲ ಪಾಲಿಸೀಸು ಎಲ್ಲ ಮಾಡಿ ಅಲ್ಲಿ ಡಿಸೈಡ್ ಆದಮೇಲೆ ಇದಕ್ಕೆ ಬರ್ತದೆ ಕಾನ್ಫಿಡೆನ್ಸ್ಗೆ. ಆಮೇಲೆ ಕ್ಯಾಬಿನೆಟ್ ಹಾಲಲ್ಲಿ ಆ ಶ್ರೀಗಂಧದ ಬಾಗಿಲು, ಇವತ್ತು ಅಷ್ಟೇ ಶ್ರೀಗಂಧದ ವಾಸನೆ ನೋಡ್ಬೋದು. ಕೆತ್ತನೆ ಆ ಕುಸರಿ ಕೆಲಸ ತುಂಬ ಚೆನ್ನಾಗಿ. ಎಲ್ಲಿಂದ ಮಾಡಿಸಿದ್ರು, ಯಾರ ಹತ್ರದಿಂದ ಮಾಡಿಸಿದ್ರು ಅದನ್ನ? ಅದು ಶಿವಮೊಗ್ಗದ ಗುಡಿಗಾರನೇ ಮಾಡಿದ್ದದು. ಶಿವಮೊಗ್ಗದ ಗುಡಿಗಾರರೆಲ್ಲ ಮಾಡಿದ್ದು. 1500 ಚಿಸಲರ್ಸ್ ಇರ್ತಾರೆ, ಅವರು ಇಡೀ ವಿಧಾನಸೌಧದ ಈ ಕುಸರಿ ಕೆಲಸವನ್ನು ಅವರೇ ಮಾಡಿರ್ತಾರೆ. ಇತ್ತೀಚೆಗೆ ಮುಖ್ಯಮಂತ್ರಿಗಳ ಕೊಠಡಿ ಭಾಳ ರಿನೋವೇಟ್ ಆಗಿದೆ, ಬಹುಶಃ ನೀವು ನೋಡಿರ್ತೀರೇನೋ. ಅದು ಒಂದು ದೊಡ್ಡ ಹಾಲು. ಹೀಗಾಗಿ 9 ಸ್ಥಳ ಮೇಡಮ್ ವಿಧಾನಸೌಧದಲ್ಲಿ ನೋಡ್ಬೇಕು. ಇದಕ್ಕೆ ಹೆಚ್ಚು ಕಡಿಮೆ 1 ತಾಸು ಒಬ್ಬ ಪ್ರೊಫೆಷ್ನಲ್ ಗೈಡ್ ಆದಾಗ 1.5 ತಾಸು ಆಗಲೇಬೇಕಾಗತ್ತೆ. ಹೋಗಿ ಪರ್ಮಿಷನ್ ತಗೊಂಡು. ಕ್ಯಾಬಿನೆಟ್ ಹಾಲು ಆಕ್ಸೆಸ್ ಇಲ್ಲ, ಕೆಲವ್ರಿಗೆ ಮಾತ್ರ ಆಕ್ಸೆಸ್ ಇರ್ತದೆ. ಈಗ VIP ಆಕ್ಸೆಸ್ ಇರ್ತದೆ. ಏನು ಅಲ್ಲಿ ಸ್ವೀಡಿಷ್ ಟೇಬಲ್ ಇದೆ. ಸ್ವೀಡಿಷ್ ಟೇಬಲ್ ಏನಂತಂದ್ರೆ ಹತ್ರ ಕುತ್ಕೊಂಡೋಗ್ತಾರೆ. ನೀವು ಅಲ್ಲಿ, ನಾ ಇಲ್ಲಿ. ಸ್ವೀಡಿಷ್ ಟೇಬಲ್ ಅದು ಓವಲ್ ಶೇಪ್ ಅಂತ ಬಂದಿರುತ್ತೆ. ಈ ಓವಲ್ ಶೇಪ್ ಅಂತ ಬಂದಿರುತ್ತೆ. ಆ ಓವಲ್ ಶೇಪಲ್ಲಿ ಬ್ರೀಫಿಂಗ್ ಮಾಡೋರು ಅಲ್ಲಿ ಕೂತಿರ್ತಾರೆ, ಚೀಫ್ ಸೆಕ್ರೆಟರಿ ಅವರೆಲ್ಲ. ಯಾರು ಬ್ರೀಫ್ ಮಾಡಬೇಕೋ ಸೆಕ್ರೆಟರಿಗೆ ಅಲ್ಲಿ ಬಂದು ಬ್ರೀಫ್ ಮಾಡ್ತಾರೆ, ಇವರೆಲ್ಲ ಕೇಳಿಸ್ಕೊಂಡು. ಆಮೇಲೆ ಅಲ್ಲಿ ಏನೇನಿದೆ ದಲೈನಾಮ ಕೊಟ್ಟಿರತಕ್ಕಂಥ ಪ್ರೆಸೆಂಟೇಷನ್ ಅಲ್ಲಿದೆ. ಆಮೇಲೆ ಪ್ರೈಮ್ ಮಿನಿಸ್ಟರ್ ಮೆಡಲ್ ಇದೆ. ನಮ್ಮ ಸಕಾಲಲ್ಲಿ ನಾವು ಫಸ್ಟ್ ಅಡ್ಮಿನಿಸ್ಟ್ರೇಷನಲ್ಲಿ ಗುಡ್ ಗವರ್ನೆನ್ಸ್ ತಂದಿದ್ದೀವಿ ಅಂತ. ಆಮೇಲೆ ಕರುಣಾನಿಧಿ ಪ್ರೆಸೆಂಟ್ ಮಾಡಿದ್ದು ಆ ಸ್ಟ್ಯಾಚ್ಯೂ ಇದೆ. ಆಳ್ವಾರ್ ಯಾರ್ದು ಇದೆಯಲ್ಲ, ತಿರುವಳ್ಳುವಾರ್, ಅದೊಂದು ಸ್ಟ್ಯಾಚ್ಯೂ ಇದೆ. ಹಲವಾರು ಪ್ರೆಸೆಂಟೇಷನ್. ಮೈಸೂರು ಅರಮನೆ, ಮೈಸೂರು ಪ್ಯಾಲೇಸು ಅಲ್ಲಿದೆ. ಎಲ್ಲ ಮುಖ್ಯಮಂತ್ರಿಗಳ ಫೋಟೋ ಇದೆ. ಅಂದ್ರೆ ರಾಜ್ಯಕ್ಕೆ ಬರೋ ಪ್ರಶಸ್ತಿಗಳು ಮತ್ತೆ ನೆನಪಿನ ಕಾಣಿಕೆಗಳು ಅಬ್ಸಲ್ಯೂಟ್ಲಿ ಯು ಆರ್ ರೈಟ್, ಎಲ್ಲವೂ ಇದೆ. ಆಮೇಲೆ ಈ ಐವರಿಯಲ್ಲಿ ಕೆತ್ತನೆ ಮಾಡಿರೋದು ಬ್ಯೂಟಿಫುಲ್ ಕಾರ್ವಿಂಗು, ಶ್ರೀಗಂಧದಲ್ಲಿ ಕೆತ್ತನೆ ಮಾಡಿರೋದು ರಾಮಾಯಣ ಮತ್ತೆ ಅದು ಇದೆ. ಬಾಕ್ಸ್ ಓಪನ್ ಮಾಡಿದರೆ ಎಲ್ಲ ಪ್ರೆಸೆಂಟೇಷನ್ ಬಂದಿರೋದೆಲ್ಲ ಅಲ್ಲೇ ಇರ್ತದೆ. ಆಮೇಲೆ SM ಕೃಷ್ಣ ಅವರಿಗೆ ಗೋಲ್ಡ್ದು ಚಕ್ರ ಕೊಡ್ತಾರೆ, ಯಾರೋ ಗೋಲ್ಡ್ದು ಚಕ್ರ, ಅದನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಆಮೇಲೆ ಚಿನ್ನದ ಕಿರೀಟ ಕೊಡ್ತಾರೆ ಕಾರಜೋಳ್ ಸರಿಗೆ, ಅವರು ಇಲ್ಲಿ ತಂದು ಪ್ರೆಸೆಂಟೇಷನ್ ಮಾಡಿಬಿಡ್ತಾರೆ. ಹಲವಾರು ಗಿಫ್ಟ್ ಐಟಮ್ಗಳು ಭಾಳ ಇದಾವೆ. ಅದು ಸಾರ್ವಜನಿಕರು ನೋಡೋದಕ್ಕೆ ಸಿಗಲ್ಲ. ನೋಡ್ಬೋದು ಪರ್ಮಿಷನ್, ವಿತ್ ಪರ್ಮಿಷನ್ ನೋಡ್ಬೋದು. ಆಮೇಲೆ ಎಲ್ಲ ಮುಖ್ಯಮಂತ್ರಿಗಳ ಫೋಟೋ ಇದೆ. ನಮ್ಮ ಕೆಂಗೆಲ್ ಹನುಮಂತಯ್ಯ ಫಸ್ಟ್ ನಮ್ಮ KC ರೆಡ್ಡಿ ಫೋಟೋ ಇಂದ ಹಿಡಿದು ರಿನೋವೇಟ್ ಮಾಡಿದ್ದಾರೆ. ಈಗ ಇತ್ತೀಚೆಗೆ ಭಾಳ ಚೆನ್ನಾಗಿ ರಿನೋವೇಟ್ ಆಗಿದೆ. ವಾಟ್ ವಾಸ್ ದ ಸ್ಟ್ರಗಲ್ ಸರ್? ವಿಧಾನಸೌಧದ ಕಟ್ಟೋ ಸಂದರ್ಭದಲ್ಲಿ ಡೆಫಿನೆಟ್ಲಿ ಬಜೆಟ್ಟು 4-5 ಪಟ್ಟು ಜಾಸ್ತಿ ಆಯಿತು, ಹಾಕೊಂಡಿದ್ದ ಬಜೆಟ್ಟು. ಹೌದು. ಸೊ ಹೌ ದೇ ಫೇಸ್ಡ್ ಇಟ್? ಕನ್ಸ್ಟ್ರಕ್ಷನ್ ಟೈಮಿನ ಕಷ್ಟಗಳು ಮೇಡಮ್, ಒಂದು ನಿಮಗೆ ನಿಜವಾಗೂ ಹೇಳ್ಬೇಕಂತಂದರೆ ಕೆಂಗೆಲ್ ಹನುಮಂತಯ್ಯ ಅಂತಂದಾಗ ಆತನ ಶಕ್ತಿ ದೈವಶಕ್ತಿ ಇದ್ದೇ ಇರಬೇಕು. ಯಾಕಂದರೆ ಅವನ ಮೇಲೆ ಅಲಿಗೇಷನ್ ಶುರು ಮಾಡ್ತಾರೆ. ಯಾವ ಥರ ಅಲಿಗೇಷನ್ ಶುರು ಮಾಡ್ತಾರೆ ಅಂದರೆ, ಮಾನಸಿಕವಾಗಿ ಆತ PWD ಪೋರ್ಟ್ಫೋಲಿಯೋ ಕಡದಾಳ್ ಮಂಜಪ್ಪ ಅವ್ರ ಹತ್ರ ಇರ್ತದೆ, ಅದನ್ನು ಕಸ್ತ್ಕೊಂಡ್ಬಿಟ್ಟ, ಉಸ್ತುವಾರಿ ಕೆಲಸ ಈತನೇ ನೋಡ್ತಾ ಇದ್ದಾನೆ ಅಂತ ಬಂದ್ಬಿಡುತ್ತೆ. ಎರಡನೇದು ಆ ದುಡ್ಡಿನ ಆರೋಪ ಎಲ್ಲೋ ಮಿಸ್ಪ್ಲೇಸ್ ಆಗಿದೆ ಅನ್ನೋದು ಎರಡನೇದು ಬರ್ತದೆ. ನಿಜವಾಗೂ ಕೂಡ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಹೋಗುತ್ತೆ. ಆವತ್ತಿನ ಕಾಲಘಟ್ಟದಲ್ಲೇ ದುಡ್ಡಿರೋದಿಲ್ಲ, ಎಸ್ಟಿಮೇಷನ್ ಮೇಲೆ ಎಸ್ಟಿಮೇಷನ್, ಇಂಜಿನಿಯರ್ಸ್ ಎಲ್ಲ ಹೇಳೋ ಮಾತು ಕೇಳಲೇಬೇಕು. ಸಾಹೇಬ್ರಿಗೆ ಯಾರು, ಮುಖ್ಯಮಂತ್ರಿಗೆ ಯಾರು ಅಪೋಸ್ ಮಾಡೋರಿದ್ದಾರೆ, ಅವು ಹೇಳಿದ್ದೆಲ್ಲ ಮಾಡಲೇಬೇಕು. ಎಸ್ಕಲೇಷನ್ ಆಗ್ತಾ ಇತ್ತು, ನೀವು ಹೇಳ್ದಂಗೆ ಅಪ್ ಟು 1.284 crores ಹೋಯ್ತದು ಎಸ್ಕಲೇಷನ್. ಕೇಳೋರಿಗೆ ಭಯ, ಒಬ್ಬ ಮುಖ್ಯಮಂತ್ರಿ ಹೇಗೆ ಕೇಳಲಿ ಈ ಥರ ಎಸ್ಕಲೇಷನ್. ಇದೊಂದು ದೊಡ್ಡ ಚಾಲೆಂಜಸ್. ಈತನ ಮೇಲೆ ಹಲವಾರು ಚಾಡಿಗಳನ್ನು ಹೇಳಕ್ಕೆ ಶುರು ಮಾಡಿದ್ರು. ಯಾರಿಗೆ? ಪ್ರೈಮ್ ಮಿನಿಸ್ಟ್ರಿಗೆ ಹೇಳಿದರು. ಅವನು ಯಾರು ಅಸೂಯೆ ಪಡ್ತಾ ಇದ್ರಲ್ಲ ಅವರೆಲ್ಲ ತೊಗೊಂಡೋಗಿ ರಾಜಕೀಯವಾಗಿತ್ತು. ಎರಡನೇದು ಅವ್ರ ಮೇಲೆ ಕೈ ಆಗುತ್ತೆ, ಅಟೆಂಪ್ಟ್ ಟು ಮರ್ಡರ್ ಆಗುತ್ತೆ. ವೀಕ್ಷಣೆ ಮಾಡಬೇಕಾದ್ರೆ 4:30 ಸಮಯದಲ್ಲಿ ಕೆಂಗಲ್ ಹನುಮಂತಯ್ಯ ಅವರು, ನೀವು ಒಂದು ಹೇಳ್ತಿದ್ರೆ, ಒಂದೊಂದು ಕಲ್ಲುನು ಕೆಂಗಲ್ ಹನುಮಂತಯ್ಯ ನೋಡಿ ಕಟ್ಟಿರತಕ್ಕಂಥ ಕಟ್ಟಡ ಇವತ್ತಿಗೂ ಸ್ಟ್ರಾಂಗ್ ಅಂತಂದ್ರೆ ಅರ್ಥಕ್ವಾಕ್ ಪ್ರೂಫ್. ನಿಮಗೆ ಅದೊಂದು ಹೇಳೋದು ಮರ್ತು, ವಿಧಾನಸೌಧ ಇಸ್ ಅರ್ಥಕ್ವಾಕ್ ಪ್ರೂಫ್ ಮ್ಯಾಮ್. ಕಾರಣ ರಾಕ್ ಮೇಲೆ ನಿಂತಿದೆ, ಇಟ್ ಈಸ್ ಆನ್ ರಾಕ್. ಈ ರಾಕ್ಗೂ ಅಲ್ಲಿರೋ ಲಾಲ್ಬಾಗ್ ರಾಕ್ಗೂ ಕನೆಕ್ಷನ್ ಇದೆ ಅಂತೆ, ಟೆಕ್ಟಾನಿಕ್ ಪ್ಲೇಟ್ಸ್. ನನಗೆ ಗೊತ್ತಿಲ್ಲ, ಆಮೇಲೆ ರಿಸರ್ಚ್ ಮಾಡಿದಾಗ ಗೊತ್ತಾಯಿತು. ಇಟ್ ಈಸ್ ಒನ್ ಆಫ್ ದ, ಇವತ್ತಿಗೂ ಅಷ್ಟೇ ಎಷ್ಟೋ ಅರ್ಥಕ್ವಾಕ್ ಆಗಿದೆಯಪ್ಪ. ಬಟ್ ಇವತ್ತು ಕೆಂಗಲ್ ಹನುಮಂತಯ್ಯ ಕಟ್ಟಿರತಕ್ಕಂಥ ವಿಧಾನಸೌಧಕ್ಕೆ ಯಾವುದೂ ಏನೂ ಆಗಿಲ್ಲ. ಕೆಂಗಲ್ ಹನುಮಂತಯ್ಯ ಅವ್ರ ಮೇಲೆ ಅಟ್ಯಾಕ್ ಆಯಿತು ಅಂತ ಹೇಳ್ತಿದ್ರಿ. ಅಟ್ಯಾಕ್ ಆಗುತ್ತೆ, ಯಾರೋ ಅಲ್ಲಿ ದೊಡ್ಡಬಳ್ಳಾಪುರ ಅವ್ರು ಸೇವ್ ಮಾಡ್ತಾರತ್ತ. ಯಾಕೆ ಅಂತಂದರೆ, ಯಾರಿಂದ ಅಟ್ಯಾಕ್ ಆಗುತ್ತೆ? ಆ ಕೈದಿಗಳಿಂದ. ಒಬ್ಬ ಕೈದಿ ಬೀಡಿದು ಭತ್ಯೆ ಕೊಟ್ಟಿಲ್ಲ ಅಂತ ಹೇಳಿ ಹೋಗಿ ಅಟೆಂಪ್ಟ್ ಮಾಡ್ತಾನೆ. ಅಂದರೆ
ಬತ್ತೆ ಕೊಟ್ಟಿಲ್ಲ ಅಂತ, ಭತ್ಯೆ ಕೊಟ್ಟಿಲ್ಲ ಅಂತ, ನಾಲ್ಕಾಣೆ ಕೊಟ್ಟಿಲ್ಲ ಅಂತ ಸೀದಾ ಮುಖ್ಯಮಂತ್ರಿ ಮೇಲೆ ಅಟ್ಯಾಕ್. ಮುಖ್ಯಮಂತ್ರಿ ಮೇಲೆ ಅವ್ನಿಗೆ ಗೊತ್ತಿರಲ್ಲ ಮುಖ್ಯಮಂತ್ರಿ ಅಂತ, ಅವನಿಗೆ ಗೊತ್ತಿರಲ್ಲ. ಅಂದರೆ ಕೈದಿನ ಹ್ಯಾಂಡಲ್ ಮಾಡೋದು ನೋಡಿ ಎಷ್ಟು ಕಷ್ಟ ಅಂತ. ನಮಗೆ ಕೈದಿ ಅವರು ಆ ವಿಟ್ರೋಲಿಕ್ ಮೈಂಡ್ ಇರ್ತದೆ, ಆವಾಗ ಹೋಗಿ ಅಟ್ಯಾಕ್ ಮಾಡಿದಾಗ ಸೇವ್ ಮಾಡ್ತಾರೆ. ಅದೊಂದು ಚಾಲೆಂಜ್ ಆಯಿತಾ, ಇವ್ರ ಮೇಲೆ ಕಂಪ್ಲೇಂಟ್ಸ್ ಹೋಗೋ ಚಾಲೆಂಜ್ ಆಯಿತಾ. ಆಮೇಲೆ ಕೆಲಸಗಾರರು ಖುದ್ದಾಗಿ ನಿಂತು ಕೆಲಸ ಮಾಡಿಸ್ತಾರೆ. ರಾತ್ರಿ ಮಾರುವೇಷದಲ್ಲಿ ಬರ್ತಾರೆ ಸಾಹೇಬರು. ಯಾರು? ಕೆಂಗಲ್ ಹನುಮಂತಯ್ಯ ಮಾರುವೇಷ ಯಾಕೆ ಬರ್ತಾರೆ ಅಂದರೆ, ಪ್ರಗತಿಪರವಾಗಿ ಕೆಲಸಗಳು ಯಾವ ನೀತಿ ನಡೀತಾ ಇದೆ, ಕರಪ್ಷನ್ ಇಲ್ಲದೆ ನಡೀಬೇಕು ಅಂತ. ಇನ್ನೊಂದು BR ಹನುಮಂತ ಕರ್ಕೊಂಡೋಗಿ ದೇವಸ್ಥಾನದ ಮುಂದೆ ಹಾಲು ಕೊಡ್ತಾರೆ. ಕೆಂಗಲ್ ಹನುಮಂತಯ್ಯ ಎಷ್ಟು ಹಾಲು ಎಷ್ಟು ಶುದ್ಧವಾಗಿದೆಯೋ ಅದೇ ಥರ ಶುದ್ಧವಾಗಿ ಕಟ್ಟಬೇಕು. ಯುನೋ ವಾಟ್ ಇಸ್ ದ ಮೀನಿಂಗ್? ಅರ್ಥ ಆಯ್ತು. ಆ ಹಾಲಿನ ದೇವರ ಸಮ್ಮುಖದಲ್ಲಿ ಕೊಡ್ತಾರೆ. ಅದು ಹನುಮಂತರಾವ್ ಇರಬೇಕು ಅಥವಾ BR ಮಾಣಿಕ್ಯಂರಾವ್ ಇರಬೇಕು. ಅಂದರೆ ಇವೆಲ್ಲ ಚಾಲೆಂಜಸ್ ತೊಗೊಂಡೋಗಿದ್ದು. ಆಮೇಲೆ ಈ ಸಾಮಗ್ರಿಗಳು ಬರಬೇಕು ಅಂತಂದರೆ ಡೆಡ್ಲೈನ್ ಕೊಟ್ಬಿಡೋರು ಸಾಹೇಬರು. ಕೆಂಗಲ್ ಹನುಮಂತ ನನಗದೆಲ್ಲ ಗೊತ್ತಿಲ್ಲ, ಕಲ್ಲು ಬರಬೇಕು, ಇಟ್ಟಿಗೆ ಬರಬೇಕು. ಇವರು ಈ ಇಂಜಿನಿಯರ್ಸಿಗೆ ಅದೊಂದು ದೊಡ್ಡ ಚಾಲೆಂಜ್. ಅದು ಒಂದ್ಸಲಿ ಏನಾಗುತ್ತೆ, ಜಲ್ಲಿ ಬಂದಿರಲ್ಲ, ಇಷ್ಟು ಸಮಯದಲ್ಲಿ ಬರಲೇಬೇಕು ಅಂತ ಥ್ರೆಟನ್ ಮಾಡ್ತಾರೆ. ಇಮಿಡಿಯೇಟಾಗಿ ಆ ಇಂಜಿನಿಯರ್ ರಾತ್ರಿ ತರಿಸ್ತಾನೆ, ರಾತ್ರಿ ಹೋಗಿ ಕೆಲಸ ಮಾಡಿ ತರಿಸ್ತಾನೆ. ಅಂದರೆ ಪ್ರತಿಯೊಬ್ಬರಿಗೂ ಕೆಂಗಲ್ ಹನುಮಂತಯ್ಯವ್ರು ಮಾಡತಕ್ಕಂಥ ಕೆಲಸದ ಮೇಲೆ ಅಷ್ಟು ನಂಬಿಕೆ ಇತ್ತು. ಆ ನಂಬಿಕೆಯನ್ನು ಉಳಿಸ್ಕೊಂಡು ಇವರು ದಿನನಿತ್ಯ 4.25 ರೌಂಡ್ಸ್ಗೆ ಪ್ರೆಸ್ನವ್ರು ಕರ್ಕೊಂಡು ಹೋಗೋದು, ಆಮೇಲೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಕರ್ಕೊಂಡು ಹೋಗೋದು. ಎವ್ರಿಬಡಿ ವಾಸ್ ಟೇಕನ್. ಅಂದರೆ ಎಲ್ಲರನ್ನೂ ಕೂಡ ಅವ್ರ ಜೊತೆಗೆ ಕಾನ್ಫಿಡೆನ್ಸಾಗಿ ತೊಗೊಂಡೋಗಿ ಆ ಕಟ್ಟಡ ಆಯಿತು. ಲೀಡರ್ ಆಫ್ ಅಪೋಸಿಷನ್ ಜುಗ್ಲೂರ್ ಇಮಾಮ್ ಅಂತೇಳಿ ಆಗಿನ LOP ಲೀಡರ್ ಆಫ್ ಅಪೋಸಿಷನ್ನು. ಸರ್ಕಾರದ ಕೆಲಸ ದೇವರ ಕೆಲಸ, ಅದಕ್ಕಿಂತ ಮುಂಚಿತವಾಗಿ ಸತ್ಯಮೇವ ಜಯತೆ ಅಂತ ತರಬೇಕಂತ ಇರ್ತಾರೆ. ಈಗ ಡಿಸ್ಕಷನ್ ನೋಡಪ್ಪ, ಅಲ್ಲಿ 85 ಜಾಗ ಖಾಲಿ ಇದೆ, ಏನು ಮಾಡೋಣ, ಯಾವ ಥರ ಚರ್ಚೆ ಆಗ್ತಾ ಇದ್ದಂಗೆ ನಡ್ಕೊಂಡು ಚರ್ಚೆ ಆಗ, ನೀನು ಸರ್ಕಾರದ ಕೆಲಸ ಹೇಳ್ತಾ ಇರ್ತೀಯಲ್ಲಪ್ಪ, ಸರ್ಕಾರದ ಕೆಲಸ ದೇವ್ರ ಕೆಲಸ, ಅಲ್ಲಿ ಅದು ಸೃಷ್ಟಿ ಆಗುತ್ತೆ. ಗೌರ್ಮೆಂಟ್ ವರ್ಕ್ಸ್ ಇಸ್ ಗಾಡ್ಸ್ ವರ್ಕ್. ಅಫ್ಕೋರ್ಸ್ ಇವತ್ತಿನ ಮಟ್ಟಕ್ಕೆ ಎಷ್ಟು ನಮಗೆ ಹೇಳಕ್ಕೆ ಹೋಗೋದಿಲ್ಲ. ಆ ಕಡೆಗೆ ಧರ್ಮೋ ರಕ್ಷಿತ, ಆ ಕಡೆಗೆ ಐ ಆಮ್ ಟಾಕಿಂಗ್ ಅಬೌಟ್ ನಾರ್ತ್ ಗೇಟ್ ರಾಜ್ಭವನ್ ಕಡೆಗೆ, ರಾಜ್ಭವನ್ ಗೇಟ್ ಅಂತ ಹೇಳ್ತೀವಿ, ಪ್ರೆಸ್ ಗೇಟ್ ಅಂತ ಹೇಳ್ತೀವಿ, ನೀವು ಬಂದಿರ್ತೀರ ಅಲ್ಲಿಗೆ ನಾವು ಆ ಥರ ಇದೆ. ಈ ಎರಡು ಎಡಿಫೈಸ್ಗೂ ಹಾಕಿರ್ತಾರೆ. ಅಂದರೆ ಕೆಂಗಲ್ ಹನುಮಂತಯ್ಯ ಆ ಒಂದು ಮೌಲ್ಡ್, ಸ್ಪಿರಿಚುವಲ್ ಮೌಲ್ಡಲ್ಲೂ ಕೂಡ ಇರ್ತಾರೆ. ಅವರು ಕನ್ನಡ ಡಿಪಾರ್ಟ್ಮೆಂಟ್ ಅವರೇ ಶುರು ಮಾಡಿದ್ದು ಮೇಡಮ್. ಕನ್ನಡ ಅಂಡ್ ಸಂಸ್ಕೃತ ಡಿಪಾರ್ಟ್ಮೆಂಟ್ ಯಾರಿಗೂ ಗೊತ್ತಿಲ್ಲ. ಈಸ್ ಅ ಮ್ಯಾನ್ ಹೂ ಸ್ಟಾರ್ಟೆಡ್ ದ ಕನ್ನಡ ಅಂಡ್ ಕಲ್ಚರ್ ಡಿಪಾರ್ಟ್ಮೆಂಟ್. ಹೌದು, ಕೆಂಗಲ್ ಹನುಮಂತಯ್ಯ ಅವರಿಂದ ಶುರು ಆಗಿದ್ದದು. ಈಸ್ ಹೌ ಇಟ್ ಸ್ಟಾರ್ಟೆಡ್ ಅಪ್. ಆವಾಗ ಪುಸ್ತಕ 10 ರೂಪಾಯಿಗೆ ಆ ರಾಮಾಯಣ ಮಹಾಭಾರತ ಎಲ್ಲರಿಗೂ ಹಂಚ್ತಾ ಇದ್ರು. ಅವರ ಸಹಪಾಠಿ ಅವರೆಲ್ಲರೂ ಮಾಡ್ತಾಯಿದ್ರು. ಈ ಕಲ್ಲು ಎಲ್ಲಿಂದ ತರಿಸಿದ್ದು? ಮಲ್ಸಂದ್ರ ಹೆಸರುಘಟ್ಟ ಅಂತ ಹೇಳಿ ಮಾಗಡಿ ಪಿಂಕ್ ತಂದಿದ್ದಾರೆ. ಮಲ್ಸಂದ್ರ ಹೆಸರುಘಟ್ಟದಿಂದ ಗ್ರಾನೈಟ್ ರಾಕ್ನ ತಂದಿತ್ತು. ಈ ಮಾಗಡಿ ಪಿಂಕ್ ಇನ್ನೊಂದು ವಿಶೇಷ ಏನಂತಂದರೆ, ಮಧ್ಯಾಹ್ನ 12:30 ಸಮಯ ನೀವು ನೋಡಿದ್ರೆ ಆ ಡೂಮ್ಗಳು ನೋಡಿದ್ರೆ ರೆಡ್ ಕಲರ್, ರೋಸ್ ಕಲರ್ ಶೇಡ್ ಬೀಳ್ತದೆ ಮಧ್ಯಾಹ್ನ. ಮಾಗಡಿ ಪಿಂಕ್, ಕೆಂಗಲ್ ಎಫೆಕ್ಟ್ ಅಂತ ನಾವು ಕರಿತೀವಿ. ಮಾಗಡಿ ಪಿಂಕ್ ಅದು ಇಟ್ಸ್ ಅ ರೋಸ್ ಎಫೆಕ್ಟ್. ಇದು ಆ ಬ್ಯೂಟಿಫುಲ್, ಆ ಪೂರ್ಣ ಪ್ರಮಾಣ ಬಿಸಿಲು ಬಿದ್ದಾಗ ಆ ಶೇಡ್ ಇದೆಯಲ್ಲ, ಆ ಮೌಲ್ಡ್ ಏನಿದೆ, ಆ ಡೂಮ್ ಕಟ್ಟಿದೆಯವಲ್ಲ, ಆ ಒಂದು ಪಾರ್ಟ್ ಆಫ್ ಡೂಮು ಅದು ಬಂದು ಮಾಗಡಿ ಪಿಂಕ್. ಆ ಪಿಂಕ್ ರಿಫ್ಲೆಕ್ಟ್ ಆಗುತ್ತೆ ಅಲ್ಲಿಗೆ. ಅದು ನಮಗೆ ಎಲ್ಲೋ ಒಂದು ಕಡೆ ಕೆಂಗಲ್ ಎಫೆಕ್ಟ್, ಅದು ಆ ರೌಂಡ್ಗೆ ಆ ರೋಸ್ ಎಫೆಕ್ಟ್ ಸಿಗುತ್ತೆ ನಮಗೆ, ಲೈಟ್. ಅದಕ್ಕೆ ಪಿಂಕ್ ಎಫೆಕ್ಟ್ ಅಂತಲೂ ಹೇಳ್ತೀವಿ ನಾವು. ಸೊ ಕೆಂಗಲ್ ಎಫೆಕ್ಟ್ ಅಂತ. ಹೌದು, ನಿಜ ಅವಿಸ್ಮರಣೀಯ. ಅದು ನೋಡೋರು ಮಾತ್ರ ಅದು ಗೊತ್ತಾಗುತ್ತೆ. ಬಹಳ ಅಬ್ಸರ್ವೇಟರಿ ಇರಬೇಕು. ಸೊ ಸೆಂಟ್ರಲ್ ಡೋಮ್ ಹೇಳ್ತೀವಿ. ಎಲ್ಲ ಡೂಮ್ಗೂ ಆಗುತ್ತೆ. ಆ ಶೇಡ್ ಬರ್ತದೆ, ಲೈಟ್ ಶೇಡ್ ಬರ್ತದೆ, ಲೈಟ್ ಪಿಂಕಿಶ್ ಶೇಡ್. ಎಸ್ ಅಬ್ಸಲ್ಯೂಟ್ಲಿ ರೈಟ್. ಹೌದು, ಆ ಥರ ಶೇಡ್ ಬರ್ತದೆ. ಸೊ ಡೂಮಿನ ಒಂದು ವಿಶೇಷತೆ ಇದೆ ಅಂತ ಕೇಳ್ಪಟ್ಟೆ ನಾನು. ಹೌದು, ಕೆಂಗಲ್ ಹನುಮಂತ ಅದು ಡೂಮ್ ಕಟ್ತಾ ಇದ್ದಂಗೆ ಬಿದ್ದೋಗುತ್ತೆ. 191 ಅಡಿಗೆ ಕಟ್ಟಬೇಕು ಅಂತ ಹೇಳ್ತಾರೆ, ಬಿದ್ದೋಗುತ್ತೆ. ಆಮೇಲೆ 150ಗೆ ಅದೊಂದು ಸ್ಟೋರಿ ಆಗುತ್ತೆ. ಕೊನೆಗೆ ಈ ಡೂಮ್ ಕಟ್ಟಬೇಕಂತಂದರೆ ಇಡೀ ಟೆಂಪಲ್ ಆರ್ಕಿಟೆಕ್ಚರಲ್ಲಿ ಇದು ಕಳಶ. ಹೌದು, ಇದು ಕಳಶ. ಈ ಕಳಶದ ಮೇಲೆ ಇನ್ನೊಂದು ಅಬ್ಸರ್ವೇಟರಿ ಗ್ಯಾಲರಿ ಅಂತ ಇದೆ. ನೀವು ನೋಡಿದ್ರಲ್ಲೂ ಗೊತ್ತಿಲ್ಲ, ಒಂದು ರೂಮ್ ಇದೆ, ಅಬ್ಸರ್ವೇಟರಿ ಗ್ಯಾಲರಿ. ಅಲ್ಲಿಂದ ಇಡೀ ವಿಧಾನಸೌಧ ಇಡೀ ಬೆಂಗಳೂರನ್ನು ನೋಡ್ಬೋದಮ್ಮ. 150-185 ಅಡಿ ಮೇಲೆ ಆ ಇಡೀ ವಿಧಾನಸೌಧ. ಇವತ್ತು ಅಷ್ಟೇ ಗ್ಲಾಸ್ ಹಾಕಿದ್ದಾರೆ. ಅಲ್ಲಿ ಸ್ಟೇರ್ ಕೇಸ್ ಇದೆ, ಸಣ್ಣ ಸ್ಟೇರ್ ಕೇಸ್ ಇದೆ. ಸ್ಟೇರ್ ಕೇಸ್ ಮೇಲೆ ಬಂದರೆ ಇಷ್ಟೇ ಜಾಗ. ಆ ಇದರಲ್ಲಿ ನಾವು ಪೂರ್ತಿ ನೋಡ್ಬೋದು. ಅದರ ಮೇಲೆ ನಮ್ಮ ಅಶೋಕ ಲಾಂಛನ ಸ್ಥಪತಿ, ನಮ್ಮ ಚನ್ನಪಟ್ಟಣದ ಸ್ಥಪತಿ ಅವರು ಅದನ್ನು ಆ ಒಂದು ಮೌಲ್ಡ್ನ ಮಾಡಿದ್ದಾರೆ. ಅದು ಹುಲಿ, ಅದು ಸಿಂಹ ಲಾಂಛನವನ್ನು ಮಾಡಿದ್ದಾರೆ. ಈ ಅಬ್ಸರ್ವೇಟರಿ ಅಂತ ಹೇಳಿದ್ರಲ್ಲ, ಹೌದು, ಯಾವತ್ತಾದ್ರೂ ಸಾರ್ವಜನಿಕರಿಗೆ ಇಲ್ಲ, ಅದು ಹೋಗಕ್ಕೆ ಬಿಡೋದಿಲ್ಲ, ಸಾಧ್ಯ ಇಲ್ಲ. ಸೆಕ್ಯೂರಿಟಿ ರೀಸನ್ಸ್ನು
ಅದು ಕೆಂಗೆಲಿನ ಪರಿಕಲ್ಪನೆ ಆಗಿತ್ತು. ಮತ್ತು ಇನ್ನೊಂದು ಲಂಡನ್ನಲ್ಲಿ ಯಾವ ರೀತಿ ರಿವಾಲ್ವಿಂಗ್ ಲೈಟ್ಸ್ ಇರ್ತಾವೆ ಅಂತ, ರಿವಾಲ್ವಿಂಗ್ ಲೈಟ್ಸ್ ಆತನ ಒಂದು ಪರಿಕಲ್ಪನೆ. ಎಲ್ಲಿ ಅಂದರೆ ಏರ್ಪೋರ್ಟ್ ಇಳಿದ ಕೂಡಲೇ ಆ ಲೈಟ್ಸ್ ಆತನಿಗೆ ಫ್ಲಾಶ್ ಮಾಡಬೇಕಂತಿತ್ತು. ಆ ಫ್ಲಾಶಿಂಗ್ ಲೈಟ್ಸ್ ಇತ್ತಲ್ವಮ್ಮ, ಅದು ಆತನಿಗೆ ಬರಿಬೇಕು ಅಂತ ಇತ್ತಂತೆ. ಅಂದರೆ ದಿಸ್ ಫಾರ್ ವಿಷನ್ ಹೇಗಿದೆ ಅಂತ. ಬಟ್ ಕೊನೆಗೂ ಆ ಲೈಟ್ಸ್ ಆಗಲಿಲ್ಲ. ಆ ಲೈಟ್ಸ್ ತಂದಿದ್ರೋ ಇಲ್ವೋ ಗೊತ್ತಿಲ್ಲ, ಅದಾಗಲಿಲ್ಲ. ಇಟ್ ಕುಡ್ ಬಿ ಕೆಂಗಲ್ ಹನುಮಂತೆಯಿಂದ ಆಗಲಿಲ್ಲ. ಆತ ಇದ್ದಾಗ ವಿಧಾನಸೌಧ ಒಂದೂ ಕೂಡ ಕೆಡವಲಿಕ್ಕೆ ಬಿಡಲಿಲ್ಲ. ಆತ ಸತ್ತ ಮೇಲೆ ಒಂದು ಕಾನ್ಫರೆನ್ಸ್ ಹಾಲ್ ಆಗುತ್ತೆ, ಆಮೇಲೆ 2 ಲಿಫ್ಟ್ ಬರ್ತದೆ, ಒಂದು CS ಲಿಫ್ಟ್, ಒಂದು ಮುಖ್ಯಮಂತ್ರಿಗಳ ಲಿಫ್ಟ್. ಅಲ್ಲಿವರೆಗೂ ಇಟ್ ಯೂಸ್ ಟು ಕಮ್ ಅಂಡ್ ಸಿಟ್ ರೋಸ್ ಗಾರ್ಡನಲ್ಲಿ ಬರೋರು, ಕೂತ್ ನೋಡೋರು, ಹೋಗೋರು ಅಷ್ಟೇ. ಯಾವತ್ತೋ ಹೋಗ್ಲಿಲ್ಲ. he never entered after he lost his power. he never entered. ಅದೇನೋ ಪಾಪ. ಹೌದಾ? ಅಂದ್ರೆ ವಿಧಾನಸೌಧಕ್ಕೆ ಎಂಟ್ರಿ ಆಗಲೇ ಇಲ್ಲ ಪಾಪ. he never went. they are all built with a value system. ನಾವು ಹೆಂಗೆ ಸೇರಿಸಿದ್ರು ಗೊತ್ತಿಲ್ಲ. ಆದರೆ ದೇವರು ಆತನಿಗೆ ಆಶೀರ್ವಾದ ಮಾಡಿದ್ರು. ಫಸ್ಟ್ ರೈಲ್ ಮಿನಿಸ್ಟರ್ ಆದ್ರು. ಆಮೇಲೆ he was taken by ನೆಹರು ಹಿಮ್ಸೆಲ್ಫ್. ರೈಲ್ ಮಿನಿಸ್ಟರ್ ಆಗ್ತಾರೆ, ತಿರ್ಗಾ ಜನರ ಆಶೀರ್ವಾದ ಮಾಡ್ತಾರೆ. ಆಮೇಲೆ ಜಸ್ಟ್ ಒಟ್ಟು ಸುತ್ತಳತೆ ಎಷ್ಟು ವಿಧಾನಸೌಧದ್ದು? ಅಂದರೆ ಪ್ಲಿಂತ್ ಏರಿಯಾ ಕೇಳ್ತಾ ಇದ್ದಾರೆ. 1,30,000 square feet ಇದೆ ಪ್ಲಿಂತ್ ಏರಿಯಾ. ಟಾಕಿಂಗ್ ಅಬೌಟ್ ಪ್ಲಿಂತ್ ಏರಿಯಾ. ಬಟ್ ದ ಸರೌಂಡಿಂಗ್ ಇಸ್ 60 acres ಆಫ್ ಲ್ಯಾಂಡ್. 60 acres ಆಫ್ ಲ್ಯಾಂಡ್ ಇದೆ. 25 ವರ್ಷದಿಂದ ನೀವು ಅಲ್ಲಿದ್ದೀರಿ. ವಿಧಾನಸೌಧ ಮತ್ತು ಪಕ್ಕದಲ್ಲೇ ಅದೊಂದು ಮಿನಿ ವಿಧಾನಸೌಧದ ಪ್ರಯತ್ನ, ಅಂದರೆ ಶಾಸಕರ ಭವನದ ಪ್ರಯತ್ನ ಮಾಡಿದ್ರು SM ಕೃಷ್ಣ ಅವರು. ಹೌದು. ಏನಿತ್ತು ನಮಗೆ SM ಕೃಷ್ಣ ಅವರ ತಲೆಯಲ್ಲಿ? ನಮಗೆ ಆಸ್ ಅ ಪೊಲಿಟಿಕಲ್, ಎವ್ರಿ ಚೀಫ್ ಮಿನಿಸ್ಟರ್ ಗೆಟ್ಸ್ ಅ ಬೈಟ್ ಆಫ್ ವಿಧಾನಸೌಧ ಬಗ್. ಎಲ್ಲ ಮುಖ್ಯಮಂತ್ರಿ ಬಂದಾಗ ನಾನು ಕೂಡ ವಿಧಾನಸೌಧ ಕಟ್ಟಬೇಕು ಅಂದರೆ ಒಂದು ಪರಿಕಲ್ಪನೆಯ ವಿಧಾನಸೌಧ. ಹಂಗಿದ್ದೊಂದು ಇತಿಹಾಸ ಪ್ರಸಿದ್ಧ ಕಟ್ಟಡ ಕಟ್ಟಬೇಕು ಅಂತ ಅಲ್ಲ, ಆ ವಿಧಾನಸೌಧ ಅಂತಂದರೆ ಪವರ್ ಸೆಂಟರ್, ಹೌದಲ್ಲ. ಈಗ ಹಲವಾರು ಮಿನಿ ವಿಧಾನಸೌಧಸ್ ಎಲ್ಲ ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಮಿನಿ ವಿಧಾನಸೌಧಸ್ ಕಟ್ಟಿದ್ದಾರೆ. ಅವ್ರವ್ರ ಡೈಮೆನ್ಷನ್ಸಲ್ಲೇ ಕಟ್ಟಿದ್ದಾರೆ. ರಿಪ್ಲಿಕಾ ಸೇಮ್ ವಿಧಾನಸೌಧನೇ ಇದೆ. ಈಗ ಈ ವಿಕಾಸಸೌಧ ಬಂದಾಗ SM ಕೃಷ್ಣ ವಾಸ್ ಅ ವೆರಿ IT ಚೀಫ್ ಮಿನಿಸ್ಟರ್. ಆತನ ಔಟ್ಲುಕ್ಕೇ ಬೇರೆ ಇತ್ತು. ಅಂದರೆ ಈ ವಿಧಾನಸೌಧಕ್ಕೆ ಕೆಲವು ಶಾರ್ಟೇಜಸ್ ಏನಿತ್ತು ಅಂತಂದರೆ, ಪಾರ್ಕಿಂಗ್ ಒಂದು ಶಾರ್ಟೇಜ್ ಇತ್ತು, ಎಲ್ಲ ಆಫೀಸಸ್ ಅಕಾಮಿಡೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ, ಗ್ರೋಯಿಂಗ್ ಮಿನಿಸ್ಟ್ರೀಸ್ ಇತ್ತು. ಆವತ್ತಿನ ಮಿನಿಸ್ಟ್ರೀಸ್ ಬೇರೆ, ಇವತ್ತಿನ ಮಿನಿಸ್ಟ್ರೀಸ್ ಬೇರೆ. ಐ ಆಮ್ ಟಾಕಿಂಗ್ ಅಬೌಟ್ ದ ಮಿನಿಸ್ಟರ್ಸ್, ನಂಬರ್ ಆಫ್ ಮಿನಿಸ್ಟರ್ಸ್. ಕಮಿಟಿ ಹಾಲ್ ಇರಲಿಲ್ಲ ನಮ್ಮಲ್ಲಿ. ಈ ಎಲ್ಲ ಕಾರಣಗಳ ಸಮಂಜಿತ ಮಾಡಿಕೊಂಡು ಅಲ್ಲಿ ಏನಿರ್ತದೆ, ಅಲ್ಲಿ ನಮ್ಮ ಪ್ರಿಂಟಿಂಗ್ ಪ್ರೆಸ್ ಇರ್ತದೆ. ಪ್ರಿಂಟಿಂಗ್ ಪ್ರೆಸ್, ಆ ಪ್ರೆಸ್ನ ತೆಗೆದು ಒಂದು ಪ್ಲ್ಯಾನ್ ಮಾಡಿ ಅಲ್ಲಿಗೆ ಏನು ಮಾಡ್ತಾರೆ, 4 ಫ್ಲೋರು ಪಾರ್ಕಿಂಗಿಗೆ ಮಾಡ್ತಾರೆ. ಆಮೇಲೆ ಬೇರೆ ಬೇರೆ ಆಫೀಸಸ್ ವಿಧಾನಸೌಧ, ಈ ಬೆಂಗಳೂರಲ್ಲಿ ಎಲ್ಲ ಗೌರ್ಮೆಂಟ್ ಆಫೀಸ್ ಅದನ್ನೆಲ್ಲ ತೊಗೊಂಬಂದು ಒಂದು ಜಾಗಕ್ಕೆ ಅಲ್ಲೇ ಹಾಕ್ತಾರೆ. 4 ಫ್ಲೋರ್ಸ್ ಏನಿದೆ ಅಲ್ಲಿ ಯು ಹ್ಯಾವ್ ಬ್ಯೂಟಿಫುಲ್ ರೂಮ್ಸ್ ಇದೆ. ಇವತ್ತು ಅಷ್ಟೇ ರೂಮ್ಸ್ ಹೋದರೆ, ಮಿನಿಸ್ಟರ್ಸ್ ರೂಮ್ಸ್ ಹೋದ್ರೆ ತುಂಬ ಚೆನ್ನಾಗಿದೆ. ವೆಲ್ಕಮ್ ಹಾಲ್ಗೆ ಒಂದು ಸ್ಪೇಸ್, ಮಾಲ್, ನಂತರ ಬ್ಯೂಟಿಫುಲ್ ಹಾಲು, ಮೀಟಿಂಗ್ ರೂಮ್, ಅಲ್ಲಿ ಪರ್ಸ್ನಲ್ ರೂಮು, ಈ ಕಡೆ ಒಂದು ಪರ್ಸ್ನಲ್ ರೂಮು, ತುಂಬ ಸುಸಜ್ಜಿತವಾಗಿ IT ಲುಕ್ ಕೊಟ್ಟಿದ್ದಾರೆ. ಆಮೇಲೆ ಕಮಿಟಿ ಹಾಲ್ 12 ಕಮಿಟಿ ಹಾಲ್ ಇದ್ದಾವೆ. 12. ಆಮೇಲೆ ಕಾನ್ಫರೆನ್ಸ್ ಹಾಲ್ ಇದ್ದಾವೆ, ಹಲವಾರು ಪ್ರೋಗ್ರಾಮ್ಸ್. ಅಂದರೆ ನೀವು ಕೇಳಿದ ಪ್ರಶ್ನೆಗೆ ಯಾಕೆ ಅಂತಂದರೆ, ಈ ಏನು ನೀಡ್ಸ್ ಇತ್ತಲ್ಲ, ಈ ಗ್ರೋಯಿಂಗ್ ನೀಡ್ ಶಾರ್ಟೇಜ್ ಇತ್ತು ಈ ನಮ್ಮ ದೊಡ್ಡ ವಿಧಾನಸೌಧದಲ್ಲಿ, ಅಷ್ಟು ಇರಲಿಲ್ಲ. ಇನ್ ಆರ್ಡರ್ ಟು ಓವರ್ಕಮ್ ಈ ಶಾರ್ಟೇಜಸ್ನ ಓವರ್ಕಮ್ ಮಾಡಲಿಕ್ಕೆ ಇಲ್ಲೊಂದು ವಿಧಾನಸೌಧ ಬಂತು. ಅದಲ್ಲದೆ ಆಮೇಲೆ ಒಂದು ವಿಧಾನಸೌಧ, ಒಂದು ಮೆಸೇಜ್ ಹೋಗಬೇಕು ಮಹಾರಾಷ್ಟ್ರಕ್ಕೆ, ಈ ಸರ್ಕಾರ ಇಲ್ಲಿದೆ ಅನ್ನೋದಕ್ಕೆ ಏನು ಮಾಡಿದ್ರಪ್ಪ, ವಿಧಾನಸೌಧ ಕಟ್ಟಿದ್ರಲ್ಲಿ. ಪೊಲಿಟಿಕಲ್ ಆ್ಯಂಗಲ್ ಸುವರ್ಣಸೌಧ. ಹೌದು, ಸುವರ್ಣಸೌಧ ಕಟ್ಟಿದ್ರು. ಅದು ಗುಡ್ಡದ ಮೇಲೆ ಕಟ್ಟಿದ್ರು. ಆಮೇಲೆ ಇನ್ನೊಂದು ಪರಿಪಾಠ ಏನಾಗೋಗಿದೆ, ಇನ್ನೊಂದು ವಿಶೇಷ ನಿಮ್ಗೆ ಹೇಳ್ತೀನಿ. ವಿ ಹ್ಯಾವ್ ಅ ಕಾನ್ಸೆಪ್ಟ್ ಆಫ್ ಮೂವಿಂಗ್ ಲೆಜಿಸ್ಲೇಚರ್, ನಡೆದಾಡುವ ಶಾಸಕಾಂಗ ಅಂತ ಹೇಳೋದು ತಪ್ಪಾಗಲಾರ್ದು. ಈಗ ಕೊನೆ ಡಿಸೆಂಬರ್ಗೆ ಅಲ್ಲೇ ಶಾಸಕಾಂಗ ಅಲ್ಲೇ ನಡೆಯುತ್ತೆ. ಅದು ಒಂದು ವಿಶೇಷ. ವಿಧಾನಸೌಧ ಕಟ್ಟಲಿಕ್ಕೆ ಪ್ರೇರಣೆ ಎಲ್ಲರೂ ಆಗಿರುತ್ತೆ. ಅಂದರೆ ಒಬ್ಬ ಮುಖ್ಯಮಂತ್ರಿ ಬಂದಾಗ ಅವನಿಗೂ ಆಗುತ್ತೆ, ಆತನಿಗೂ ಆಗುತ್ತೆ, ಮತ್ತು ಒಬ್ಬ ಶಾಸಕ ಬಂದಾಗ ಆತನಿಗೂ ಆಗುತ್ತೆ. ತನ್ನ ಕ್ಷೇತ್ರಕ್ಕೆ ಹೋದಾಗ ಇಟ್ಸ್ ಸಮಥಿಂಗ್ ಲೈಕ್ ಅ ಪವರ್ ಸೆಂಟರ್, ಅವನ ಕೆಲಸ ಆಗುತ್ತೆ. ನೀವು ಯಾವುದೇ ಜಿಲ್ಲೆಗಳಿಗೆ ಹೋದಾಗ ಮಿನಿ ವಿಧಾನಸೌಧಗಳನ್ನು ನೋಡ್ತೀವಿ ಎಲ್ಲ ಜಿಲ್ಲೆಗಳಲ್ಲೂ. ಗ್ಯಾರಂಟಿ ಯಾವುದೋ ಅಂದ್ರೆ ಅದು ಶಕ್ತಿ ಸೌಧನೇ ಆಗಿರುತ್ತೆ, ಆ ಜಿಲ್ಲೆಯ ಶಕ್ತಿ. ಹೌದೌದು, 128 ಇದೆ. ನನಗೆ ತಿಳಿದಂಗೆ 128 ಇದೆ. ಬಹುಶಃ ಆಸುಪಾಸು ಬದಲಾವಣೆ ಇರ್ಬೋದು. ಆಸ್ ಪರ್ ಯಾರೋ ಪ್ರಶ್ನೆ ಕೇಳಿದ್ರು, ಶಾಸಕರು ಯಾರೋ ಪ್ರಶ್ನೆ ಕೇಳಿದ್ರು, ಎಷ್ಟು ಮಿನಿ ವಿಧಾನಸೌಧ ಇದ್ದು ಎಲ್ಲ. ಅದು ಪವರ್ ಸೆಂಟರ್. ತಾವು ಹೇಳೋದೇನಿದೆ
ಪವರ್ ಸೆಂಟರ್. ಹ್ಮ್ 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 ಹ್ಮ್. ಅದೊಂದೇ ಅಲ್ಲ, ಆ ಶಾಸಕನಿಗೆ ತಾನು ಅಲ್ಲಿ ನಿಂತು ತನ್ನ ಸಾಮರ್ಥ್ಯವನ್ನು ಹೇಳ್ಕೊಂಡು ಜನರ ಸಮಸ್ಯೆಗಳನ್ನು ಆಲೈಸಿ ತನ್ನ ಏನಿದೆ ಆ ಒಂದು ಆಬ್ಜೆಕ್ಟಿವ್ಸ್ನ ಫುಲ್ಫಿಲ್ ಮಾಡ್ಲಿಕ್ಕೆ ವಿಧಾನಸೌಧ ಈಗ ಬದಲಾವಣೆ ಏನಾದರೂ ತರಬೇಕು ಅಂತ ಹೇಳಿದ್ರೆ ಅದಕ್ಕೆ ಏನಾದರೂ ಮಾರ್ಗಸೂಚಿ ಇದೆ? ನೀವು ಹೇಳಿದ್ರೆ ಲಿಫ್ಟ್ ಹಾಕ್ಸಿದ್ರು, ಆಮೇಲೆ ಹಾಲ್ಗಳನ್ನು ಮಾಡಿದ್ರು, ಬದಲಾವಣೆ. ಇತ್ತೀಚೆಗೆ DPR ಬಂದಮೇಲೆ ಅಲ್ಲ, ನಮ್ಮ ಬ್ಯಾಂಕ್ವೆಟ್ ಹಾಲ್ ಏನಿದೆ ಭಾಳಷ್ಟು ಸುಧಾರಣೆಗಳಾಗಿದೆ. ಆಮೇಲೆ ಅದಕ್ಕೇನೋ ಪ್ರೊಸೀಜರ್ಸ್ ಇದೆ ಅಂದರೆ? ಹೌದು, ಅದು DPR ಕಂಟ್ರೋಲ್ ಫುಲ್. ವಿಧಾನಸೌಧ ಬಂದು ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ರಿಫಾರ್ಮ್ಸ್. ಅದು ಸಾಗರ, ಅದು ಎಕ್ಸಿಕ್ಯೂಟಿವ್ ಬೇರೆ, ಪೊಲಿಟಿಕಲ್ ಬೇರೆ, ಅಡ್ಮಿನಿಸ್ಟ್ರೇಷನ್ ಬೇರೆ, ಅದು ಭಾಳ ದೊಡ್ಡ ಸಾಗರ. ಅದಕ್ಕೊಂದು IAS ಆಫೀಸರ್ ಸತ್ಯವತಿ ಅಂತ. ಆಕೆ ಮುಖ್ಯಮಂತ್ರಿಗಳ ಆಜ್ಞೆ ಮೇರೆಗೆ ಇತ್ತೀಚೆಗೆ 8-9 ಲಕ್ಷ ಕೊಡಬೇಕಾಯ್ತು. ನಾವು ಕೆಳಗಡೆ ನಾವು ಏನು ಬ್ಯಾಂಕ್ವೆಟ್ ಹಾಲಲ್ಲಿ ಏನನ್ನ ಸಾಮಗ್ರಿ ತರಿಸಿ ಹೊಸ ಸ್ಟೇಜ್ ಎಲ್ಲ ಮಾಡಬೇಕಾದ್ರೆ ಪ್ರತಿ ಕಾರ್ಯಕ್ರಮಕ್ಕೆ 10-20, ಇನ್ಕ್ಲೂಡಿಂಗ್ ಎಲೆಕ್ಟ್ರಾನಿಕ್ ಸಿಸ್ಟಮ್, ಬೋರ್ಡ್ ಸಿಸ್ಟಮ್ ಇರ್ತಾವಲ್ಲ, ಅದಕ್ಕೆ ಕಡಿಮೆ ಮಾಡಿದ್ರು. ಅದು ಹೋಯ್ತು. ಈಗ ಇದೊಂದು ಹೊಸತ್ತಂತ. ಆ ರೀತಿ ಬೇರೆ ಬೇರೆ ಮುಖ್ಯಮಂತ್ರಿಗಳು ಕೊಠಡಿ ಭಾಳ ಭವ್ಯವಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ರಿನೋವೇಷನ್ ಸಾಕಷ್ಟು ವರ್ಷಗಳಿಂದ ಆಗಿರಲಿಲ್ಲ. ಆ ರೀತಿಯಲ್ಲಿ ರಿನೋವೇಷನ್ ಇಸ್ ಅ ಪಾರ್ಟ್ ಆಗ್ತಾ ಇರ್ತದೆ. ಬಟ್ ಎಲ್ಲೂ ಹೊಡೆದಿಲ್ಲ, ಎಲ್ಲೂ ಹೊಡೆದಿಲ್ಲ. ಅದು ಇಂಪಾರ್ಟೆಂಟ್. ಮತ್ತೆ ಲಿಫ್ಟಿಗೆ ಹೆಂಗೆ ಜಾಗ ಮಾಡಿದ್ರು? ಅದು ಮೊದಲು ಅದಾಗಿದ್ದು, ಅದು 60ರಲ್ಲಿ ಮುಖ್ಯಮಂತ್ರಿಗಳಿಗೆ ಮಾಡಿದ್ರು. ಅಷ್ಟಾದ್ಮೇಲೆ ಹಲವಾರು ಹಿಂದೆ ಸರ್ಕಾರ ಇದ್ದಾಗ ಆಗಿರುತ್ತೋ, ಆಮೇಲೆ ಈ ಥರ ಇವಾಗ. ಬಟ್ ವಿಶೇಷವಾಗಿ ನಮ್ಮ ಸ್ಪೀಕರ್ ಬಂದ ಮೇಲೆ ಆ ಬ್ಯೂಟಿಫಿಕೇಶನ್ ಆಫ್ ವಿಧಾನಸೌಧ ಅಡಿಯಲ್ಲೇ ಅವ್ರು ಇತ್ತೀಚೆಗೆ ಏನು ಹೇಳ್ತಾರೆ, ಮೇ 24ನೇ ತಾರೀಕು ಆ ಕಾರ್ಯಕ್ರಮ ಅದಕ್ಕೆ ಅನಾವರಣ ಆಗ್ತಾ ಇದೆ. ಇದು ಪರಿಕಲ್ಪನೆ ಮಾನ್ಯ ನಮ್ಮ ಸ್ಪೀಕರ್ ಸಾಹೇಬ್ರದ್ದು. ಅಂದ್ರೆ ಜನಕ್ಕೆ ಕೆಂಗಲ್ ಹನುಮಂತನಿಗೆ ಒಂದು ಆಶೆ ಇತ್ತು, ಇದು ಜನರ ಸೌಧ, ಪೀಪಲ್ಸ್ ಪ್ಯಾಲೇಸ್ ಇದು, ಅವ್ರು ಜನ ಬಂದು ನೋಡಿ ಹೋಗಬೇಕು. ಬಟ್ ಲಿಮಿಟೇಷನ್ ಅಲ್ಲ, ಆ ಒಂದು ಕನಸು ನೆನಸಾಗುತ್ತೆ, ಬಟ್ ವಿತ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಇವಾಗ ಯಾರಾದರೂ ವಿಧಾನಸೌಧ ನೋಡಬೇಕು ಅಂತ ಹೇಳಿದ್ರೆ ಆವತ್ತು ರಜೆ ದಿನ ಪೋರ್ಟಲ್ ಇದೆ, ಪೋರ್ಟಲಲ್ಲಿ ಎಂಟ್ರಿ ಆಗಬೇಕು, ಲಾಗಿನ್ ಆಗಬೇಕು, ರಿಜಿಸ್ಟರ್ಡ್ ಮಾಡಬೇಕು, ರಿಜಿಸ್ಟರ್ಡ್ ಇರ್ತದೆ, ದುಡ್ಡು ಕಟ್ಟೋತಕ್ಕಂಥದ್ದು ಇದ್ದದೆ. ಆ ದುಡ್ಡು ಕಟ್ಟ ಮೇಲೆ 40 ಅಥವಾ 30 ಜನ 25 ಜನ ಆದಮೇಲೆ ಅವ್ರಿಗೊಂದು ಗೈಡ್ ಕೊಡ್ತಾರೆ, ಟೂರಿಸಂ ಡಿಪಾರ್ಟ್ಮೆಂಟ್. ಬಟ್ ಐ ಆಮ್ ಇನ್ ಶಾಸಕಾಂಗ, ಐ ಆಮ್ ನಾಟ್ ಇನ್ ದ ಗವರ್ಮೆಂಟ್ ಸಿಸ್ಟಮ್. ಸೊ ಯಾರಾದರೂ ಸ್ಪೆಷಲ್ ಗೆಸ್ಟ್ ಅಂತ ನಮ್ಮ ರಾಜ್ಯಕ್ಕೆ ಯಾರಾದರೂ ಸ್ಪೆಷಲ್ ಗೆಸ್ಟ್ ಬಂದರೆ ಸರ್ ಹೋಗಿ ಆ ವಿಧಾನಸೌಧದ ಪ್ರತಿ ಕಲ್ಲು, ಪ್ರತಿ ಕಂಬ, ಎಲ್ಲದರ ಬಗ್ಗೆ ವಿವರಣೆಯನ್ನ ಹೊರ ದೇಶದಿಂದ, ಹೊರ ರಾಜ್ಯದಿಂದ ಬಂದಿರುವ ಅತಿಥಿಗಳಿಗೆ ಸ್ಪೆಷಲಿ ಅವರು ಮಾರ್ಗದರ್ಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೊಂದು ಕಮಿಟಿ ಸಿಸ್ಟಮ್ ಇದೆ. ಅವ್ರು ಕರ್ಕೊಂಡು ಹೋಗಿ ಆ ಗೆಸ್ಟ್ಗಳು, ಎಲೈಟ್ ಗೆಸ್ಟ್ಗಳು ಯಾರು ಬರ್ತಾರಲ್ಲ ಅವರಿಗೆ ಪ್ರತಿಯೊಂದು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. 25 ವರ್ಷದಿಂದ ಅಲ್ಲಿನ ರಾಜಕೀಯನೂ ಬಹಳಷ್ಟು ನೋಡಿರ್ತಾರೆ, ಅಲ್ಲಿನ ಪರಿಚಯನೂ ಇರುತ್ತೆ. ಸರಿ, ಒಂದು ಕ್ವಿಕ್ ಕ್ವೆಶನ್ ಇದೆ, ಆದರೆ ಅದಕ್ಕೂ ಮುಂಚೆ ಕೇಳ್ಬಿಡ್ತೀನಿ, ವಿಧಾನಸೌಧದ ಮೇಂಟೆನೆನ್ಸ್ ಹೆಂಗೆ ಸರ್? ಹ್ಯೂಜ್ ಪ್ರಾಪರ್ಟಿ, ಮೇಂಟೆನೆನ್ಸ್ ಸಪರೇಟ್ ಆಗಿರತಕ್ಕಂತ ಕ್ಲೀನಿಂಗ್ ಟೀಮ್ ಇದೆ. ಕೆಲಸಗಾರರು ಅದಕ್ಕೆ DPR ಕಂಟ್ರೋಲ್ ಅಲ್ಲಿ ಬರ್ತಾರೆ. ಅಲ್ಲ, ಎಷ್ಟು ವರ್ಷಕ್ಕೊಂದ್ಸಲ ದಿನನಿತ್ಯ ನಡೀತಾ ಇರ್ತದೆ ಆ ಕ್ಲೀನಿಂಗ್ ಬೇರೆ. ಈ ಕಲ್ಲುಗಳ ಸ್ವಚ್ಛತೆ ಆಗಿರ್ಲಿ, 1 ವರ್ಷಕ್ಕೆ ನಡೆಯುತ್ತೆ. ಪೇಂಟಿಂಗ್ 1 ವರ್ಷಕ್ಕೆ ನಡೀತಾ ಇರ್ತದೆ. 1 ವರ್ಷಕ್ಕೆ ಅಂದ್ರೆ 3 ತಿಂಗಳಾಗುತ್ತೆ ಇಡೀ ವಿಧಾನಸೌಧ ಪೇಂಟ್ ಮಾಡ್ಲಿಕ್ಕೆ, ವಾಶ್ ಮಾಡೋದಕ್ಕೆ ಕೊಟ್ಟಿರ್ತಾರೆ. ಮೇಂಟೆನೆನ್ಸ್, ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್, ಇವೆಲ್ಲ ಮೇಂಟೆನೆನ್ಸ್ ಸುಮಾರು 5 crores ಮೇಲಿದೆ 1 ವರ್ಷಕ್ಕೆ. 1 ವರ್ಷಕ್ಕೆ ವಿಧಾನಸೌಧದ ಕನ್ಸ್ಟ್ರಕ್ಷನ್ ಅರೌಂಡ್ 2 ಕೋಟಿ, ಅಂದ್ರೆ 1.8 ಕೋಟಿ ಆಗಿತ್ತು. ಈಗ ಅದರ ಮೇಂಟೆನೆನ್ಸ್ ಖರ್ಚು 5 ಕೋಟಿ. ಅಫ್ಕೋರ್ಸ್ ಬೇರೆ ಬೇರೆ ಆಯಾಮಗಳಲ್ಲಿ ಹೇಳ್ತಾರೆ, ಜಸ್ಟ್ ಫಾರ್ ದ ಇದು ಹೇಳ್ತಾ ಇದ್ದೀನಿ. ಸರ್, 25 ವರ್ಷದ ಸುದೀರ್ಘ ರಾಜಕಾರಣನೂ ನೀವು ನೋಡಿರ್ತೀರಿ. ಹಿಂದೆ ಮನೆಯಲ್ಲಿ ಏನಾಗುತ್ತೆ, ಮುಂದೆ ಮನೆಯಲ್ಲಿ ಏನಾಗುತ್ತೆ, ಒಳ ರಾಜಕೀಯ, ಹೊರ ರಾಜಕೀಯ, ಹೆಂಗೆ ನೋಡ್ತೀರಿ 2.5 ದಶಕದ ರಾಜಕೀಯ ಬದಲಾವಣೆಯನ್ನ? ಇವತ್ತಂತೂ ಪೊಲಿಟಿಕಲಿ ಕೆಂಗಲ್ ಹನುಮಂತಯ್ಯ ಅವರ ಎಕ್ಸಾಂಪಲ್ ಅನ್ನ ನೀವು ಕೊಡುವಾಗ ನನಗೆ ಅದೇ ತಲೆಯಲ್ಲಿ ಓಡ್ತಾ ಇತ್ತ ಕೇಳಬೇಕು ಅಂತ. ಆರೋಪ ಬಂತು, ಪದತ್ಯಾಗ ಆಯಿತು. ಇವತ್ತು ಆರೋಪ ಬಂದ್ರೆ ಹಿಂಗೆ ಅನ್ಕೊಂಡು ಮುಂದಕ್ಕೆ ಹೋಗ್ತಿರ್ತಾರೆ. ಇವತ್ತಿನ ಮೌಲ್ಯಗಳ ಆ ಥರ ಇಲ್ಲ. ಎರಡನೇದು ಜನರ ಸೇವೆ, ಆವತ್ತಿನ ಮೌಲ್ಯಗಳಲ್ಲಿ ಏನು ಅವ್ರಿಗೇನು ಒದಗಿಸ್ಬೇಕು ಆ ಕಮಿಟ್ಮೆಂಟ್ ಇತ್ತು. ಇವತ್ತು ಆ ಕಮಿಟ್ಮೆಂಟ್ ಎಲ್ಲ ಒಂದು ಕಡೆ ಕಡಿಮೆ ಆಗ್ತಾ ಇದೆ. ಮೂರನೇದು, ಬಟ್ ಹಾಗಂತಲ್ಲ, ಇತ್ತೀಚೆಗೆ ನಾನು ನಿಮಗೆ ಒಂದು ಹೊಸ ವಿಷಯ ಹೇಳಬೇಕು. ಅಸೆಂಬ್ಲಿಯಲ್ಲಿ ಸುಮಾರು 50% ಯುವಕರು ಬಂದಿದ್ದಾರೆ. 23 ವರ್ಷದ MLA, ಯಂಗ್ MLA. ಯು ಸಿ, ಆ ಝೀಲ್ ಏನಿದೆ ಇವತ್ತಿನ ಕಾಲಕ್ಕೆ ನೀವು ವ್ಯಾಲ್ಯೂಸ್ ಇಲ್ಲದೆ ಇರ್ಬೋದು, ಬಟ್ ದ ಸ್ಪೀಡ್ ಆಫ್ ವರ್ಕ್
ಅಮೇಝಿಂಗ್. ಹೆಂಗಾಗತ್ತೆ? ಅಲೋಕೇಶನ್ ತಗೊಂತಾರೆ, CM ಹತ್ರ ಹೋಗ್ತಾರೆ, ನನ್ನ ಕಾನ್ಸ್ಟಿಟ್ಯೂನ್ಸಿ ಇಷ್ಟು ಬೇಕು ಅಂತ ಅಲೋಕೇಶನ್ ತಗೊಂತಾರೆ. ಮಂಜುನಾಥ್ ಈ ಕಡೆ ಇರೋರೆಲ್ಲ ಈ ಇಂಡಿಪೆಂಡೆಂಟ್ MLAs ಇರ್ಬೋದು, ಅಥವಾ ಅವ್ರ ಕಡೆ ಕಾಂಗ್ರೆಸ್ನ MLAsಗಳಿರ್ಬೋದು, ಇವರೆಲ್ಲ ಹೋಗಿ ಅಲೋಕೇಶನ್ ಮುಖ್ಯಮಂತ್ರಿ ತಗೊಂಡು ತಮ್ಮ ಕಾನ್ಸ್ಟಿಟ್ಯೂನ್ಸಿ ಹೊಸದನ್ನು ಹಾಕ್ತಾ ಹೋಗ್ತಾ ಇರ್ತಾರೆ. ಈಗ ಸಿಟಿ ಲಿಮಿಟ್ಸಲ್ಲೇ ನೀವು ದಿನೇಶ್ ಗುಂಡೂರಾವ್ ಕಾನ್ಸ್ಟಿಟ್ಯೂನ್ಸಿ ವಿಸಿಟ್ ಮಾಡಿ, ಅವ್ರವ್ರ ಪಾಕೆಟ್ಸ್ನ ವಿಸಿಟ್ ಮಾಡಿದ್ರೆ, ರಿಜ್ವಾನ್ ವಿಸಿಟ್ ಮಾಡಿ, ರಿಜ್ವಾನ್ ನಮ್ಮ ಶಿವಾಜಿನಗರ ಅಲೋಕೇಶನ್ ತಗೊಂತಾರೆ. ಅಂದರೆ ಕಾನ್ಸ್ಟಿಟ್ಯೂನ್ಸಿಗೆ ಹೆಚ್ಚು ಒತ್ತು ಕೊಟ್ಟು ಡೆವಲಪ್ಮೆಂಟ್ ಮಾಡತಕ್ಕಂಥದ್ದು ಆಗುತ್ತೆ. ಅಂದರೆ ಸ್ಪೀಡ್ ಆಫ್ ಡೆವಲಪ್ಮೆಂಟ್, ವ್ಯಾಲ್ಯೂಸ್ ಬಗ್ಗೆ ಮಾತಾಡೋಕ್ಕಾಗಲ್ಲ, ಸ್ಪೀಡ್ ಆಫ್ ಡೆವಲಪ್ಮೆಂಟ್. ಅಂದ್ರೆ ಯಂಗ್ಸ್ಟರ್ಸ್ ಹೆಚ್ಚು ಅಗ್ರೆಸಿವ್ ಆಗಿ ಕೆಲಸ ಮಾಡ್ತಾರೆ. ವೆರಿ ಮಚ್ ಅಗ್ರೆಸಿವ್. ಆ ಕಾಲಕ್ಕೆ ನೀವು ಹೇಳ್ತಾರೆ ದೇ ಇಸ್ ಟು ಗೋ ವಿತ್ ಪ್ರೊಸೀಜರ್, ಆ ಒಂದು ಮಾರಲ್ ವ್ಯಾಲ್ಯೂಸ್ ಇತ್ತು, ವ್ಯಾಲ್ಯೂ ಬೇಸ್ಡ್ ಇತ್ತು. ಈಗ ಅವೆಲ್ಲ ವ್ಯಾಲ್ಯೂಸ್ ಸ್ವಲ್ಪ ಕಮ್ಮಿ, ವ್ಯಾಲ್ಯೂಸ್ ಕಡಿಮೆ ಇದೆ ಅಷ್ಟೇ. ಬಟ್ ದೇ ಡೂ ಫಾರ್ ದ ವರ್ಕ್. ನೀವು ಈಗ ನಮ್ಮ ಸ್ಪೀಕರ್ ಊಟ ಮಾಡೋದೇ ಇಲ್ಲ. ಜನರ ದರ್ಬಾರ್ ಬಂದಾಗ ಅವ್ರ ಆಫೀಸಲ್ಲಿ ಎಷ್ಟೋ ಜನ ಪ್ರತಿಯೊಬ್ಬರನ್ನ ಅಡ್ರೆಸ್ ಮಾಡಿ ಅವರ ಏನು ಅವರ ಸಮಸ್ಯೆಗಳನ್ನು ಕೇಳಿ, ಸಂಬಂಧಪಟ್ಟವ್ರು ಫೋನ್ ಮಾಡಿದ್ರೆ ಫೋನು, ಲೆಟ್ರ್ ಮಾಡಿದ್ರೆ ಲೆಟ್ರು. ನಾನು ಇಂಥ ಸ್ಪೀಕರ್ ನೋಡಲೇ ಇಲ್ಲ. ಐ ವಾಸ್ ಶಾಕ್ಡ್. ಊಟ ಇಲ್ಲಪ್ಪ ಅಂತಂದರೆ 2 ಗಂಟೆ ಆಯಿತು, 3 ಗಂಟೆ ಆಯಿತು, ಊಟ ಇಲ್ಲ. ಬಟ್ ಅದೇ ಕಾಗೇರಿ ಸಾಹೇಬ್ರ ಹತ್ರ ವರ್ಕ್ ಮಾಡಿದಾಗ ಬೇರೆ ಇತ್ತು. ಇಟ್ ವಾಸ್ ವೆರಿ ಡಿಸಿಪ್ಲಿನ್ಡ್. ಯಾರು ಬರಬೇಕು ಆ ಟೈಮಿಗೆ ಬರಬೇಕು, ಹೋಗಬೇಕು, ಆ ಥರ ಇತ್ತು. ಈಗ ನಾವು ಈಸ್ ಎನ್ MP. ಈ ಹಿಂದೆ ಸ್ಪೀಕರ್ ನೋಡಿದಾಗ, ಕೋಲಿವಾಡ್ ನೋಡಿದಾಗ ಬೇರೆ ಥರ ಇತ್ತು. ರಮೇಶ್ ಕುಮಾರ್ ಸಾಹೇಬರು ನೋಡಿದಾಗ ಅಯ್ಯೋ ಹೈಲಿ ಒನ್ ಆಫ್ ದ ಬೆಸ್ಟ್ ಸ್ಪೀಕರ್ ವಿಚ್ ಎವರ್ ಸೀನ್. ಆತನ ಮಾತಿನ ಶೈಲಿ, ಆತನ ರೆಫರೆನ್ಸಸ್. ಬಟ್ ಇತ್ತೀಚೆಗೆ ಬೇರೆ ಥರ ಆಗೋಯ್ತು, ಹೌದಲ್ಲದೆ ಹೇಳೋದು. ಹೀಗಾಗಿ ನಮ್ಮ ಮಾತಿನ ಚಕಮಕಿಯಲ್ಲಿ ಬೇರೆ ಥರ ಆಗ್ತದೆ ಅಷ್ಟೇ. ಓಕೆ, 2000 ಇಸ್ವಿಯಿಂದ ಇತ್ತೀಚೆಗಿನ ವರ್ಷದವರೆಗೆ ನೋಡೋಣ. ಇಷ್ಟು ಮುಖ್ಯಮಂತ್ರಿಗಳನ್ನು ನೀವು ನೋಡಿದ್ದೀರಿ. ಮೋಸ್ಟ್ ಪ್ರೋಗ್ರೆಸಿವ್ CM ಯಾರು ನಿಮ್ಮ ಪ್ರಕಾರ? SM ಕೃಷ್ಣ. ಡೆಫಿನೆಟ್ಲಿ. ಅಗ್ರೆಸಿವ್ CM ಯಾರು? ಅಗ್ರೆಸಿವ್ ಇಸ್ ಯಡಿಯೂರಪ್ಪ ಇಸ್ ಅಗ್ರೆಸಿವ್, ವೆರಿ ಅಗ್ರೆಸಿವ್ when it comes to the work. ಹೌದಾ? comes to the work. He has set a record for being 4 times being sworn in as a chief minister. Nobody has set a record. ಆತನಿಗೆ ಎಷ್ಟು ನೋವು ಕೊಟ್ಟರು, ಅಯ್ಯೋ ಮೇಡಮ್. SM ಕೃಷ್ಣ ಅವ್ರ ಎಲ್ಲ ಮುಖ್ಯಮಂತ್ರಿಗಳು ಆ ಸೀಟಿಗೆ, ಹಾಟ್ ಸೀಟಿಗೆ ಬಂದರೆ ಫಸ್ಟು ಆ ಕುತ್ಕೊಂಡಿದ್ದು 2ನೇ ದಿನಕ್ಕೇನೆ ಒಂದು ಎಲ್ಲಿಂದನೋ ಬರ್ತದಪ್ಪ, ದಿನ ಮಿಸೈಲ್ಗಳು ಬಡಿತಾ ಇರುತ್ತೆ, ಎಲ್ಲಿಂದನೋ ಬರ್ತದೆ ಶಾಕ್. ಅದು ನಮ್ಗೆ ಹೇಳೋಕ್ಕೆ ಆಗಲ್ಲ. SM ಕೃಷ್ಣ ಅವ್ರ ಕಾರ್ಯವೈಖರಿ ಹೆಂಗೆ? ಅವ್ರದ್ದು ಇವ್ರದ್ದು ಏನು ಕಿಡ್ನಾಪ್ ಆಯ್ತಲ್ಲ, ಅದು ಬಿಗ್ಗೆಸ್ಟ್ ಚಾಲೆಂಜು ಮೇಡಮ್. ರಾಜ್ಕುಮಾರ್ ಆತ ಹಿ ವಾಸ್ ಡೂಯಿಂಗ್ ಎ ವೆಲ್ ಅಡ್ಮಿನಿಸ್ಟ್ರೇಷನ್. ಬಟ್ ಆ ಚಾಲೆಂಜಲ್ಲೇ ಪಾಪ ಒಂದು ರಾಜ್ಕುಮಾರ್ ಅವರ ಅಪಹರಣ ಆಯಿತು, ಬರಗಾಲ ಆಯಿತು, ಅದು ತೀವ್ರ ವರ್ಸ್ಟ್ ಬರಗಾಲ ಇತ್ತು SM ಕೃಷ್ಣ ಅವರಿದ್ದ ಟೈಮಲ್ಲಿ. ಆಮೇಲೆ ಕಾವೇರಿ ಇಶ್ಯೂ ಇತ್ತು. ಅಯ್ಯೋ ಹೇಳ್ಬೇಡಿ ಆತನ ಚಾಲೆಂಜಸ್. ಕೆಲವು ಮುಖ್ಯಮಂತ್ರಿಗಳು ಅದು ಹೇಗೆ ನಿಭಾಯಿಸಿದ್ರಪ್ಪ. ಬಟ್ ಎಲ್ಲ ಇನ್ಸೈಡ್ ಪೀಪಲ್. ಹೌದಾ? ದೇ ಡಿಡ್ ವೆಲ್. ದಿನೇಶ್ ಸರ್ ಮೀಡಿಯಾ ಕೋಆರ್ಡಿನೇಟರ್ ಆಗಿದ್ರು. ಅವು ಎಲ್ಲ ಬ್ಯೂರೋಕ್ರಾಟ್ಸ್ ಕೂಡ ಇನ್ಸೈಡ್ ಮ್ಯಾನೇಜರ್ಸ್ ಅಂತ ಹೇಳ್ತೀವಿ ನಾವು, ಅವರು ಹ್ಯಾಂಡಲ್ ಮಾಡ್ತಾರೆ ಮೇಡಮ್. ಓಕೆ, ಸೊ ಪ್ರೋಗ್ರೆಸಿವ್ ಆಯಿತು, ಅಗ್ರೆಸಿವ್ ಆಯಿತು. ಕಾಮ್ ಯಾರು? ತುಂಬ ಕಾಮ್, ತಣ್ಣಗಿರ್ತಾರೆ, ಟೆನ್ಷನ್ ಜಾಸ್ತಿ ತಗೊಳ್ಳಲ್ಲ, ಅಥವಾ ತಗೊಂಡ್ರೂ ಅದನ್ನು ಹೊರಗಡೆ ತೋರಿಸ್ಕೊಳ್ಳಲ್ಲ ಅಂತ. ಆ ಥರ ಅಂದರೆ HD ಕುಮಾರಸ್ವಾಮಿ ಅವರು. ಓಕೆ, ಭಾಳ ಈ ವಾಸ್ ಓರಿಯೆಂಟೆಡ್, ವರ್ಕ್ಹಾಲಿಕ್ ಅವರಲ್ಲ, ವರ್ಕ್ಹಾಲಿಕ್. ಒಂದು ಚೀಟಿ ಕಳಿಸಿ ಮುಖ್ಯಮಂತ್ರಿ. ದೋಸ್ ಡೇಸ್ ಲಾಸ್ಟ್ ಬೆಂಚಲ್ಲಿ ಕೂತಿರ್ತಾರೆ, ಧರ್ಮ್ ಸಿಂಗಲ್ಲಿ ಕೂತಿರ್ತಾರೆ. ಅಪ್ಪ ನಾನು ಬಂದು ಏನೋ ಮಾತಾಡಲ್ಲ ನಿನ್ನ ಹತ್ರ ಅಂತ ಮಾತಾಡ್ತಾರೆ, ಸರ್ಕಾರ ಮಾಡ್ತಾರೆ. ಇಟ್ ವಾಸ್ ಅ ಲಾಸ್ಟ್ ಬೆಂಚ್. ದ ಡೆಮೋಕ್ರಸಿ ಫೈನ್ನೆಸ್ ಏನು ಅಂತಂದ್ರೆ, ಈ ಬಿಕೇಮ್ ದ ಚೀಫ್ ಮಿನಿಸ್ಟರ್. ಆಮೇಲೆ ಎಲ್ಲ ಚೀಫ್ ಮಿನಿಸ್ಟರ್ಗಳು ನೋಡಿದ್ರು ಕೂಡ ದರ್ ಇಸ್ ನೋ ಪ್ಯಾರಾಮೀಟರ್. ಈಗ ಹೀಗೆ ಹಾಗಿದ್ದಾರೆ, ಬಟ್ ಎಲ್ಲರೂ ಆ ರಿಂಗಲ್ಲಿ ಇದ್ದವರೇ ಒಬ್ರೊಬ್ರು ಕಾಲ ನಿರ್ಣಯ ಮಾಡುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತ. ಆ ರಿಂಗಲ್ಲಿದ್ದವರೇ ಮುಖ್ಯಮಂತ್ರಿಗಳಾಗಿದ್ದಾರೆ ಮೇಡಮ್, ಬೇರೆ ಯಾರೂ ಆಗಿಲ್ಲ. ಕಾಂಗ್ರೆಸ್ ರಿಂಗಲ್ಲಿದ್ದವರೇ ಮುಖ್ಯಮಂತ್ರಿಗಳಾಗಿದ್ದಾರೆ, ಆ ಥರ ಆಗ್ತದೆ. ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ ಯಾರು ಇತ್ತೀಚಿನ 25 ವರ್ಷಗಳಲ್ಲಿ? ಮೋಸ್ಟ್ ಪಾಪ್ಯುಲರ್, ಲೈಕ್ ಜನರು ತುಂಬಾ ಇಷ್ಟಪಡೋ ಮುಖ್ಯಮಂತ್ರಿ. ಪ್ರೆಸೆಂಟ್ ಚೀಫ್ ಮಿನಿಸ್ಟರ್ ಮೈಸೂರಿನವರೇ. ಸಿದ್ದರಾಮಯ್ಯ. ಲವ್ ಮಿ ವೆಲ್ ಲಾಟ್. ಡೋಂಟ್ ಮಿಸ್ಟೇಕ್ ಮಿ ಬಿಕಾಸ್ ಆಫ್ ಹಿಸ್ ಪಾಲಿಸೀಸ್. ಶಕ್ತಿ ಸ್ಕೀಮ್ ಇರ್ಬೋದು ಮೇಡಮ್, ಫ್ರೀ ಪವರ್ ಇರ್ಬೋದು, ಸರಿ ಮನೆಯಲ್ಲಿ ಏನು ಮಾಶಾಸನ ಏನೋ ಕೊಡ್ತಾರಲ್ಲ, 1,500 ಇರ್ಬೋದು ಮೇಡಮ್. ಯಾರು ಎಂಪವರ್ ಮಾಡೋರು ಇಲ್ಲ ಮೇಡಮ್. ನನಗೆ ಸಿದ್ದರಾಮಯ್ಯ ಅವರ ಬಗ್ಗೆ ಬಹಳ
ತುಂಬಾ ಖುಷಿ ಅನ್ಸಿದ್ದು ಕ್ಷೀರಭಾಗ್ಯ ಯೋಜನೆ ಒಂದು ಕೊಡ್ತಾರೆ ಮಕ್ಕಳಿಗೆ. ಅದು ಒಂದೇ ಅಲ್ಲ, ಅಂದ್ರೆ ಮಕ್ಕಳು ಓದೋದಕ್ಕೆ ಕಷ್ಟ ಕಾಲದಲ್ಲಿ ಕಷ್ಟದಿಂದ ಬಂದಿರೋ ಮಕ್ಕಳು, ಕಷ್ಟದ ಮನೆಯಿಂದ ಬಂದ ಮಕ್ಕಳು, ಅವರಿಗೆ ಊಟ, ಹಾಲೂನು ಪೌಷ್ಟಿಕಾಂಶ ಬೇಕು ಅನ್ನೋದನ್ನ ಯೋಚನೆ. ಪ್ರೋಟೀನ್ ಫುಡ್ ಮೇಡಮ್. ಯಾವ ವುಮೆನ್ಗೂ ಎಲ್ಲೋ ಇದ್ದಿದ್ದು ವುಮೆನ್ಗಳಿಗೆ ಇವತ್ತೆಲ್ಲ ಹ್ಯಾಪಿಯಾಗಿ ಹೋಗ್ತಾರೆ. ಬಟ್ ನಮಗೆಲ್ಲ ಒಂದು ಕಡೆ ಡಿಸ್ಕ್ರಿಮಿನೇಷನ್ ಇರ್ತದೆ. 50,000 ಅಲೋಕೇಶನ್ ಮಾಡಿ, ನಾನು ನಿಮಗೊಂದು ಇನ್ಸಿಡೆಂಟ್ ಹೇಳ್ತೇನೆ. ಮುಖ್ಯಮಂತ್ರಿ ಆದಾಗ ಬಂದು ಕೂತ್ಕೊಂಡು ಎಲ್ಲ IAS ಆಫೀಸರ್ಸ್ ಇರ್ತಾರೆ, ವೇ ಆಫ್ ಮಾಡ್ತಾರೆ. ಐ ವಾಸ್ ಡೂಯಿಂಗ್ ರಿಪೋರ್ಟಿಂಗ್, ನಾನು ಸ್ಪೀಕರ್ ಡೈವರ್, ನಾವೆಲ್ಲ ಕೂತ್ಕೊಂಡಿದ್ವಿ. ಆ ಆಫೀಸರ್ಸ್ ಯಾರೂ ಕೂತ್ಕೊಳ್ಳಿಲ್ಲ. ವೇ ಆಫ್ ಮಾಡಿರಿ ಫಸ್ಟ್, ನಾನು ಪ್ರಾಮಿಸ್ ಮಾಡಿದ್ದು. ಆವತ್ತೆ ಫಸ್ಟ್ ಡೇನೆ ಸ್ವೇರಿಂಗ್ ಇನ್ ಮಾಡ್ಕೊಂಡು ಬಂದರು, ಕೂತ್ಕೊಂಡ್ರು. ಕಾನ್ಫರೆನ್ಸ್ ಹಾಲಲ್ಲಿ ಕೂತ್ಕೊಂಡ್ವಿ, ನಾವು ಮಾಧ್ಯಮದವರೆಲ್ಲ ಇದ್ದೀವಿ. ಇಮಿಡಿಯೇಟ್ ವೇವ್ ಆಫ್. ಎಷ್ಟು 30,000 crores ಏನೋ, ಅದು ಆ ಫಾರ್ಮರ್ದು ವೇವ್ ಆಫ್ ಅಂತ ಮುಖ್ಯಮಂತ್ರಿ. ಬಟ್ ಟೀಕೆ ಟಿಪ್ಪಣಿಗಳು ಇದ್ದೇ ಇರ್ತದೆ ಮೇಡಮ್. ಈಗ ನೀವು ಇದು ಇಟ್ ಆಲ್ ಡಿಪೆಂಡ್ಸ್ ಅಪ್ಪ. ಎರಡಲಿಗೆ ಕತ್ತಿ ಅದು. ಎಸ್. ಆಮೇಲೆ ಸೋಷಿಯಲ್ ಜಸ್ಟಿಸ್ ಪ್ಲಾಂಕ್ ಮೇಲೆ ಬಂದವರು ಇವರಲ್ಲ ಮೈಸೂರಲ್ಲಿ. ಈ ಸೋಷಿಯಲ್ ಜಸ್ಟಿಸ್ ಪ್ಲಾಂಕ್ ಮೇಲೆ ಬಂದವರು, ಆ ಕಮಿಟ್ಮೆಂಟ್ ಇದೆ. ಏನಿರ್ಬೋದು, ಪರ್ಸನಲ್ ಲೈಫ್ ಏನು, ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಹಿಮ್. ಬಟ್ 2ನೇ ಬಾರಿ ಮುಖ್ಯಮಂತ್ರಿ ಆಗ್ತಾ ಈಗ ಅಗೇನ್ ಈಸ್ ಗೋಯಿಂಗ್ ಟು ಬ್ರೇಕ್ ದ ರೆಕಾರ್ಡ್. ಯಾರ್ದು? ದೇವರಾಜ ಅರಸ್ದು. ಈಸ್ ಗೋಯಿಂಗ್ ಟು ಬ್ರೇಕ್ ದ ರೆಕಾರ್ಡ್ ಡೆಫಿನೆಟ್ಲಿ. ಅಂದ್ರೆ ಆ ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಹೌದು. ಅಂದ್ರೆ ನೀವು ಈ ವಿಶೇಷ ಕೇಳಿದ್ರಲ್ಲ, ಮುಖ್ಯಮಂತ್ರಿಗಳ ಮೋಸ್ಟ್ ಪಾಪ್ಯುಲರ್ ಎಲ್ಲ ವುಮೆನ್ ಫ್ಲಾಕ್ ಎಲ್ಲ ಹೋಗಿ ಪೂಜೆ ಮಾಡ್ತಾರೆ, ಹಗ್ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ, ಕಾಲಿಗೆ ನಮಸ್ಕಾರ. ನಾವು ಕಣ್ಣು ಮುಂದೆ ನೋಡ್ತಾ ಇರ್ತೀವಿ, ಏನವಾ ಅಂತ ಮಾತಾಡ್ತಾರೆ ಸಾಹೇಬರು. ಲವ್ಲಿ. ದೂರದೃಷ್ಟಿಯ ಮುಖ್ಯಮಂತ್ರಿ ಯಾರು? ಫಾರ್ ವಿಷನ್ ಕೆಂಗೆಲ್ ಹನುಮಂತ ಹೇಳ್ಬೋದು. ಅವರಿಗಿಂತ ಬೇರೆ ಬೇರೆ ಯಾರು ಮ್ಯಾಮ್? ಬೇರೆ ಯಾರು ಇಲ್ಲ. ಕೆಂಗೆಲ್ ಹನುಮಂತಯ್ಯ, ವಿಧಾನಸೌಧ ಕೆಂಗೆಲ್ ಹನುಮಂತಯ್ಯ ಅಷ್ಟು ಹೇಳ್ಬೋದು. ಬ್ಯಾಂಗ್ಳೂರು ಇವತ್ತೇನ ನೀವು ಟಾಪ್ ರೆಕಾರ್ಡಲ್ಲಿದೆ ಇದ್ರೆ ಬಿಕಾಸ್ ಆಫ್ ದಿಸ್ ವಿಧಾನಸೌಧ ಇಸ್ ಬೆಂಗಳೂರು ಇಸ್ ವಿಧಾನಸೌಧ. ಆ್ಯಂಡ್ ಎವ್ರಿಬಡಿ ಲವ್ಸ್ ಟು ಹ್ಯಾವ್ ಫೋಟೋ ಬಿಹೈಂಡ್ ಅಂತಂದರೆ ಶಕ್ತಿ ಸೌಧಕ್ಕೇ ಆತ ಅಂಥ ಒಂದು ಬಿಲ್ಡಿಂಗಿನ ನಮ್ಮ ಇಡೀ ಕಂಟ್ರಿಯಲ್ಲೆಲ್ಲೂ ಪ್ರಯತ್ನಗಳಾಗ್ತಾ ಇರತ್ವೆ. ವಿಧಾನಸೌಧಕ್ಕಿಂತ ಚೆನ್ನಾಗಿ ಕಟ್ಟಬೇಕು ಅಂತ ಪ್ರಯತ್ನಗಳ ಫಲವಾಗಿ ನಾವು ಉತ್ತರ ಕರ್ನಾಟಕದಲ್ಲಿ ಒಂದು ನೋಡ್ತಿದ್ದೀವಿ. ವಿಧಾನಸೌಧದ ಪಕ್ಕದಲ್ಲೇ ಒಂದು ಸೌಧವನ್ನು ನೋಡ್ತಿದ್ದೀವಿ. ಆದರೆ ವಿಧಾನಸೌಧವನ್ನು ಡಾಮಿನೇಟ್ ಮಾಡುವ ಇನ್ನೊಂದು ಕಟ್ಟಡ ಕರ್ನಾಟಕದಲ್ಲಿ, ಬಹುಶಃ ದೇಶದಲ್ಲೂ ಕೂಡ. ಸ್ಪಿರಿಚುವಲ್ ಅಡ್ವೈಸರ್ ಮಾರ್ಕ್ ಬರ್ನ್ಸ್ ಬಂದಿದ್ರು ಟ್ರಂಪ್ಗೆ. ಈಗ ಪ್ರಸ್ತುತವಾಗಿರೋದ್ರಿಂದ ಹೇಳ್ತಾ ಇದ್ದೀನಿ. ಅಬ್ರಪ್ಟಾಗಿ ಬಂದರು. ವನಿಷಾ ನೀರೋ ವಾಸ್ ಅನ್ ಆಂಗ್ಲೋ ಇಂಡಿಯನ್. ಶಿ ಬ್ರಾಟ್ ಹಿಮ್ ವಿತೌಟ್ ಇಂಟಿಮೇಷನ್, ಏನೂ ಇಲ್ಲ. ಬಂದರು, ನೋಡಿದ್ರು ಅವರು. ಐ ಜಸ್ಟ್ ಎಕ್ಸ್ಪ್ಲೈನ್ ಇನ್ 10 minutes. ಹಿ ವಾಸ್ ಅಂಡರ್ಸ್ಟ್ಯಾಂಡ್. ಹಿ ಟೋಲ್ಡ್ ಐ ನೆವರ್ ಸಿ ಹ್ಯಾವ್ ದಿಸ್ ಕೈಂಡ್ ಆಫ್ ಬಿಲ್ಡಿಂಗ್ ಇನ್ ಹಿಸ್ ಓನ್ ವೇ. ಮಾರ್ಕ್ ಬರ್ನ್ಸ್ ಈಸ್ ಅ ಸ್ಪಿರಿಚುವಲ್ ಅಡ್ವೈಸರ್. ಬಟ್ ವೈ ಐ ಆಮ್ ಟೆಲಿಂಗ್ ಅಸ್ ದಟ್ ಆ ಹೌಸ್, ನೀವು ಆ ಡೆಕೋರೇಷನ್, ಫ್ಲಾರಲ್ ಡೆಕೋರೇಷನ್ಸು ಅವೆಲ್ಲ ನೋಡಿದಾಗ ಪ್ರತಿಯೊಬ್ಬರಿಗೂ ದೇ ಲವ್ ಟು ಹ್ಯಾವ್ ಅ ಫೋಟೋ ಫಸ್ಟ್. ಈ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಬೇರೆ ಎಲ್ಲೂ ಇಲ್ಲ. ಲವ್ಲಿ ಸರ್. ಅಂದರೆ ವಿಧಾನಸೌಧನ ನಾವು ನೋಡ್ತೀವಿ, ಹೌದು ಕಲ್ಲಿನ ಕಟ್ಟಡ, ಹೌದು ಇವಾಗ ಲೈಟ್ ಇರುತ್ತೆ. ಬಟ್ ಪ್ರತಿಯೊಬ್ಬ ಪ್ರಜೆ, ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆ ವಿಧಾನಸೌಧಕ್ಕೆ ಹೋದಾಗ ಅದೊಂದು ಸ್ಪೆಷಲ್ ಫೀಲ್ ಡೆಫಿನೆಟ್ಲಿ ಮಾಡ್ತಾನೆ. ನೀವು ಫಸ್ಟ್, ಕೊನೆಗೆ ಮುಗಿಸ್ಬಿಡ್ತೀನಿ, ಆದರೆ ನಿಮ್ಮ ಫಸ್ಟ್ ಎಂಟ್ರಿ ಯಾವಾಗ ಆಗಿತ್ತು ವಿಧಾನಸೌಧ, ಮತ್ತು ಹೌ ಯು ಫೆಲ್ಟ್? 91 ಜರ್ನಲಿಸಮ್ ಸ್ಟಾರ್ಟೆಡ್ ಕ್ಯಾರಿಯರ್ ಮಾಡಿದಾಗ ಇಟ್ ಇಸ್ ಸಮಥಿಂಗ್, ಇಟ್ ಮೇಡ್ ಮೀ ವಂಡರ್ಸ್ಟ್ಯಾಕ್. ನಾನು ಇದ್ರ ಬಗ್ಗೆ ಸಂಶೋಧನೆ ಮಾಡಬೇಕು, ಇದ್ರ ಬಗ್ಗೆ ನಾನು ಹೆಚ್ಚು ಮಾಹಿತಿ, ಯಾರೂ ಗೊತ್ತಿಲ್ಲದೆ ಮಾಹಿತಿ ತೊಗೊಬೇಕು, ಐ ಶುಡ್ ಬಿ ಸಮಥಿಂಗ್ ಅಂತ. ಆಗ ನಾನು ನಮ್ಮ CM ರಾಮಚಂದ್ರ ಅವರು ಪುಸ್ತಕ ಬರೆದರು ವಿಧಾನಸೌಧದ ಬಗ್ಗೆ. ಐ ವಾಸ್ ಅಸೋಸಿಯೇಟೆಡ್ ವಿತ್ ದೆಮ್. ಅದ್ರ ಬಗ್ಗೆ ಆ ಒಂದು ನೈಪುಣ್ಯತೆ ಬಗ್ಗೆ ರಿಸರ್ಚ್ ಮಾಡಿ ಮಾಹಿತಿ. ಲವ್ಲಿ. ಹಾಗೆ ಇವತ್ತು ಯಾರೇ ವಿಶೇಷ ಅತಿಥಿಗಳು ವಿಧಾನಸೌಧಕ್ಕೆ ಬಂದರೂ ಕೂಡ ಸರ್ ಅವರಿಗೆ ಕಂಪ್ಲೀಟ್ ಮಾಹಿತಿನ ಕೊಡ್ತಾರೆ. ಆ್ಯಂಡ್ ನಿಮಗೂ ಕೂಡ ಈ ಎಲ್ಲ ಮಾಹಿತಿನ, ವಿಧಾನಸೌಧದ ಅಂಗುಲದ ಮಾಹಿತಿನ ಇವತ್ತು ನಿಮಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಟೈಮ್ ನೀವು ವಿಧಾನಸೌಧಕ್ಕೆ ಹೋದ್ರಿ ಅಂದರೆ ಡೆಫಿನೆಟ್ಲಿ ಎಲ್ಲ ವಿಷಯಗಳನ್ನು ಖಂಡಿತ ಗಮನದಲ್ಲಿಡಿ. ಧನ್ಯವಾದ ಸರ್. ನಮಸ್ತೆ. ಸೊ ವೀಕ್ಷಕರೇ, ಇದಾಗಿತ್ತು ಈ ಬಾರಿಯ ಪಾಡ್ಕಾಸ್ಟ್. ಡೆಫಿನೆಟ್ಲಿ ನೀವು ವಿಧಾನಸೌಧಕ್ಕೆ ಹೋದರೆ ಸರ್ ಈಗಾಗಲೇ 9 ವಿಶೇಷತೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಹೋಗಿ ಡೆಫಿನೆಟ್ಲಿ ನೋಡಿ. ಅಂದರೆ ಸ್ವಾತಂತ್ರ್ಯ ನಂತರ ಇಡೀ ಭಾರತದಲ್ಲಿ ಇಷ್ಟು ದೊಡ್ಡ ಕಟ್ಟಡ ಭಾರತೀಯರು ಕಟ್ಟಿರೋದು ಮೊದಲನೆಯದ್ದು. ಅದು ನಮ್ಮ ಹೆಗ್ಗಳಿಕೆ. ಅದು ಬಿಟ್ಟರೆ ಬ್ರಿಟಿಷರ ಕನ್ಸ್ಟ್ರಕ್ಟ್ ಮಾಡಿರೋದು ಬಹಳಷ್ಟಿದ್ವು, ಆದರೆ ನಾವು ನಮಗಾಗಿ ಕಟ್ಟಿಕೊಂಡ ಮೊದಲ ಕಟ್ಟಡ ಅನ್ನೋದು ಇಡೀ ದೇಶದಲ್ಲಿ ಹೆಮ್ಮೆ. ಮುಂದಿನ ಬಾರಿ ವಿಧಾನಸೌಧಕ್ಕೆ ಹೋದರೆ ಇವೆಲ್ಲವನ್ನು ಖಂಡಿತ ಗಮನದಲ್ಲಿಟ್ಕೊಳ್ಳಿ. ಇದು ಈ ಬಾರಿಯ ಪಾಡ್ಕಾಸ್ಟ್. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.